तत्सत् परब्रह्मणे नमः। या कुन्देन्दुतुषारहारधवला या शुभ्रवस्त्रान्वितं या वीणावरदण्डमण्डितकरा या श्वेतपद्मासनं या ब्रह्माच्युतशङ्करप्रभृतिभिर्देवैः सदा पूजितां सा मां पातु सरस्वती भगवती निःशेषजड्यापहा। गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। श्रीगुरुदक्षिणामूर्तये नमः। जय मंगलम जय नमः पार्वती पतये हर हर महादेव। जगद्गुरु पंचाचार्य महाराज की सांब सदा शिव 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 सांब सदा सांब सदा शिव 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 श्री गुरु रेणुकलिंगाय नमः। ओम श्री गुरु रेणुकलिंगाय नमः। श्री गुरु रेणुकलिंगाय नमः। ओम श्री गुरु रेणुकलिंगाय नमः। 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 श्री गुरु बसवालिंगाय नमः। श्री गुरु बसवलिंगाय 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 नमः। श्री गुरु बसवालिंगाय नमः। श्री गुरु बसवलिंगाय
ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಸಾಂಬ ಸದಾ ಶಿವ 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 ಸದಾ ಶಿವ ಸಾಂಬ 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 ಜೈ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಜಗದ್ಗುರು पंचाचार्य महाराज की जय शटस्थल ब्रह्म कोळंकी गुरुपाद शिवयोगी शिवाचार्य स्वामी महाराज की जय सांब जय नमः पार्वती पतये हर हर महादेव ಪ್ರಥಮದಲ್ಲಿ ಶ್ರೀಮದ್ವೀರಶೈವ ಮಹಾಮತ ಸಂಸ್ಥಾಪನಾಚಾರ್ಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರ ಚರಣ ಸನ್ನಿಧಾನಕ್ಕೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕ್ಷೇತ್ರದ ಮೂಲ ಅಧಿದೈವವಾದ ಪರಮ ಪೂಜ್ಯ 108 ದೇವರ ಸಂಸ್ಥಾನ ಮಠದ ಶಟಸ್ಥಲ ಬ್ರಹ್ಮ ಜೀವೈಕ್ಯ ಕೋಳಂಕಿ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಶ್ರೀಚರಣಗಳನ್ನು ಋನ್ಮಂದಿರದಲ್ಲಿ ನೆನೆದುಕೊಂಡು ಹಿಂದಿನ ಪೀಠಾಧಿಪತಿಗಳಾದ ಪರಮಪೂಜ್ಯ 108 ದೇವರು ಶಟಸ್ಥಲ ಬ್ರಹ್ಮ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆಗೆ ಅಣೆಮಣೆದು ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ ಶಟಸ್ಥಲ ಬ್ರಹ್ಮೆ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ಶ್ರೀಚರಣಕ್ಕೂ ನಮಸ್ಕರಿಸಿ ಸದ್ಗುರುಗಳನ್ನು ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಸಂಗೀತ ಬಳಗದ ಎಲ್ಲ ಕಲಾವಿದರಿಗೂ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದಲ್ಲಿ ಶ್ರವಣದ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಗಳಾಗಿರುವಂಥವರಾಗಿದ್ದೇವೆ. ನಿನ್ನೆ
ಪ್ರಾರಂಭದಲ್ಲಿ ಕೆಲವು ಮಾತುಗಳನ್ನು ತಮ್ಮೆಲ್ಲರಿಗೆ ತಿಳಿಯಪಡಿಸಲಾಗಿತ್ತು. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮನುಷ್ಯ ಜನ್ಮ. ಈ ಜನ್ಮ ಬರಬೇಕಾಗಿತ್ತು ಅಂದರೆ ಒಂದಿಷ್ಟು ಪುಣ್ಯ, ಒಂದಿಷ್ಟು ಪಾಪ, ಇವು ಎರಡರ ಮಿಶ್ರಣದಿಂದ ಈ ಜನ್ಮ ಬಂದಿದೆ. ಪುಣ್ಯನೇ ವಿಶೇಷ ಆಗಿತ್ತು ಅಂತಂದರೆ ದೇವತಾ ಶರೀರಗಳು ಬರ್ತಿದ್ದವು. ಪಾಪ ಜಾಸ್ತಿ ಆಗಿತ್ತು ಅಂದರೆ ಪಶು ಪಕ್ಷಿ ಕ್ರಿಮಿ ಕೀಟಗಳ ಜನ್ಮ ಬರ್ತಿತ್ತು. ಎರಡರ ಮಿಶ್ರಣದಿಂದ ಬಂದಿರತಕ್ಕಂಥದ್ದು ಈ ಮನುಷ್ಯ ಜನ್ಮ. ಇದರಲ್ಲಿ ಪರಮಾತ್ಮ ಪವಿತ್ರವಾದ ಮನಸ್ಸನ್ನು, ಪವಿತ್ರವಾಗಿರ್ತಕ್ಕಂಥ ಬುದ್ಧಿಯನ್ನು ಕರುಣಿಸಿದ್ದಾನೆ. ಆ ಪವಿತ್ರವಾದ ಮನಸ್ಸನ್ನು ನಾವು ಯಾರು ಸದುಪಯೋಗಪಡಿಸಿಕೊಳ್ಳುತ್ತೀವೋ ನಾವು ಸಂತರಾಗ್ತೀವಿ, ಮಹಾತ್ಮರಾಗ್ತೀವಿ, ಶರಣರಾಗ್ತೀವಿ. ಮನಸ್ಸನ್ನು ಯಾರು ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆಯೋ ಅವರು ಮನುಷ್ಯ ರೂಪದಲ್ಲಿ ರಾಕ್ಷಸರಾಗ್ತಾ ಇದ್ದಾರೆ. ರಾಕ್ಷಸರಾಗಲಿಕ್ಕೆ, ಮನುಷ್ಯತ್ವ ಉಳ್ಳವರಾಗಲಿಕ್ಕೆ ವ್ಯತ್ಯಾಸ ಏನದ ಅಂತ ಕೇಳಿದರೆ ನಮ್ಮ ಮನಸ್ಸಿನ ಉಪಯೋಗ. ದೇವರು ನಮ್ಮ ಪುಣ್ಯಕ್ಕನುಗುಣವಾಗಿ ಪವಿತ್ರವಾದ ಮನಸ್ಸನ್ನು ಕೊಟ್ಟಿದ್ದಾನೆ. ಅದರ ಸದುಪಯೋಗ ಆಗಬೇಕು. ಯಾಕೆ ಹುಟ್ಟಿ ಬಂದೀವಿ? ಮಹಾತ್ಮರು ಹೇಳ್ತಾರೆ, ಜಂತು ನಾಂ ನರಜನ್ಮ ದುರ್ಲಭಂ ಅಂತ. ಎಲ್ಲ ಜೀವರಾಶಿಗಳಿಗಿಂತಲೂ ಮನುಷ್ಯನಾಗಿ ಹುಟ್ಟುವುದು ದುರ್ಲಭ. ಕೆಲವರು ತಿಳ್ಕೊಂಡಿರ್ತಾರೆ, ಹುಟ್ಟಿ ಬಂದುಬಿಟ್ಟಿವಲ್ಲ ನಾವು, ನಮ್ಮ ವ್ಯವಹಾರ ನಡೆದದ, ಮತ್ತು ಇನ್ನೇನು ಕೆಲಸ ಐತೆ ನಮ್ಮದು, ಮುಗಿದೋಗ್ಬಿಟ್ಟದಲ್ಲ, ಯಾಕೆ ಪುರಾಣ ಪ್ರವಚನಗಳು ಯಾಕೆ ಕೇಳಬೇಕು, ಮಠ ಮಂದಿರಗಳಿಗೆ ಯಾಕೆ ಹೋಗಬೇಕು, ದಾನ ಧರ್ಮ ಪರೋಪಕಾರ ಯಾಕೆ ಮಾಡಬೇಕು, ಹುಟ್ಟಿ ಬಂದುಬಿಟ್ಟಿವಿ ಅಂತಾರೆ. ಆದರೆ ಸದ್ಯದ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಅದ. ಜಗತ್ತಿಂದು ಬೇಡ, ನಮ್ಮ ದೇಶದ್ದಷ್ಟೇ ಮಾತಾಡೋಣ. 140 ಕೋಟಿ ಜನರು ಎಲ್ಲರೂ ಶ್ರೇಷ್ಠೇನು ಅಂತ ಕೇಳಿದರೆ ಎಲ್ಲರೂ ಶ್ರೇಷ್ಠ ಅಲ್ಲ. ಯಾರು ಮನಸ್ಸು ಹೇಳಿದಂತೆ ಕೇಳ್ತಾ ಇದ್ದಾರೆಯೋ ಅವರೆಲ್ಲ ವಾನರರು. ಯಾರು ಬುದ್ಧಿ ಹೇಳಿದಂತೆ ಕೇಳುತ್ತಾರೆಯೋ ಅವರು ನರರು. ಮತ್ತಿದರೊಳಗೆ ವಾನರ ಮತ್ತು ನರ ಎರಡು ಭಾಗದ. ಎಲ್ಲರನ್ನ ಸರ್ವೆ ಮಾಡಲಿಕ್ಕಾಗಿ ನಾವು ಎಷ್ಟು ಮಂದಿ ಸಿಗುತ್ತೀವಿ ಮನುಷ್ಯರು? ಇದರೊಳಗೆ ಬುದ್ಧಿ ಹೇಳಿದಂತೆ ಕೇಳೋರು ಎಷ್ಟು ಜನ ಅದೀವಿ ನಾವು? ಎಲ್ಲೋ ಹೋಗ್ತೀವಿ, ಇಲ್ಯಾಕೆ ಹೋಗಿದ್ದೋ ತಮ್ಮ ಅಂತ ಕೇಳಿಬಿಟ್ರೆ ಹಂಗ ಮನಸ್ಸಾಯಿತು ಬಂದುಬಿಟ್ಟಿನಿ ಅಂತ. ಅಲ್ಲ, ಬುದ್ಧಿ ಹೇಳಿತು ಬಂದಿನಿ ಅಂತ ಅನ್ನಂಗಿಲ್ಲ, ಮನಸ್ಸಾಯಿತು ಹಂಗ ಬಂದುಬಿಟ್ಟೆ ಅಂತ. ಮನಸ್ಸಾಯಿತು ಜಗತ್ತಿನ ತುಂಬೆಲ್ಲ ತಿರುಗಾಡ್ಲಿಕ್ಕತ್ತೀನಿ ಅಂತ. ಆದರೆ ಶರಣರು, ಸಂತರು, ಅನುಭಾವಿಗಳು, ಮಹಾತ್ಮರು ಹೇಳ್ತಾ ಇದ್ದಾರೆ, ತಮ್ಮ ಮನಸ್ಸು ಹೇಳಿದಂಗೆ ಕೇಳಿ ಕೋತಿ ಹಂಗ ಕುಣಿಲಿಕ್ಕೆ ಹೋಗಬೇಡ. ಸ್ವಲ್ಪ ನಿನಗೆ ದೇವರು ಬುದ್ಧಿ ಕೊಟ್ಟಾನ, ಇನ್ನು ಸ್ವಲ್ಪ ಒಳಗೆ ಹೊಕ್ಕೋ. ಒಳಗೆ ಹೋಗಿ ವಿಚಾರ ಮಾಡು, ನಾನು ಯಾವ ರೀತಿ ಹುಟ್ಟಿದ್ದೇನೆ, ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೆ, ನನ್ನ ತಂದೆ ತಾಯಿಗಳ ಸಂಸ್ಕಾರ ಏನು, ನಮ್ಮ ಮನೆತನದ ಗುರುಗಳ ಪರಂಪರೆ ಏನು, ಯಾತಕ್ಕೋಸ್ಕರವಾಗಿ ಗುರು ಇದ್ದಾನೆ, ಯಾತಕ್ಕೋಸ್ಕರವಾಗಿ ತಂದೆ ತಾಯಿಗಳು ನಮ್ಮನ್ನು ಹುಟ್ಟಿಸಿದ್ದಾರೆ, ನಾನು ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೆ, ನನ್ನ ಧರ್ಮವನ್ನು ನಾನು ರಕ್ಷಣೆ ಮಾಡಲಿಕ್ಕೆ ಬೇಕು. ನನ್ನ ಧರ್ಮವನ್ನು ನಾನು ಎತ್ತಿ ಹಿಡಿದರೆ
ನನ್ನನ್ನು ಧರ್ಮ ಎತ್ತಿ ಹಿಡಿಯುತ್ತದೆ ಅಂತಕ್ಕಂಥ ಬುದ್ಧಿಯ ಮಾತನ್ನು ಕೇಳಿದರೆ ಎಲ್ಲರೂ ಸಂತರ ಚರಣಕ್ಕೆ ಬಂದು ಬೀಳುತ್ತಾ ಇದ್ದಾರೆ. ಯಾಕೆ ಭಾಳ ಜನ ಸಂತರಿಗೆ ನಮಸ್ಕಾರ ಮಾಡಂಗಿಲ್ಲ ಅಂದರೆ ಅವರು ಮನಸ್ಸು ಹೇಳಿದಂತೆ ಕೇಳೋರು, ಬುದ್ಧಿ ಹೇಳಿದಂತೆ ಕೇಳೋರಲ್ಲ. ಅದಕ್ಕೆ ನಾವು ಜೀವನದಲ್ಲಿ ಸುಖವನ್ನು ಅನುಭವಿಸಬೇಕಾಗಿತ್ತು ಅಂದರೆ, ಸತತವಾಗಿ ನಮ್ಮ ಸಂಸಾರ ಆನಂದಮಯವಾಗಿರಬೇಕಾಗಿತ್ತು ಅಂದರೆ, ನಾವು ಮನಸ್ಸನ್ನು ಹಿಂದಕ್ಕೆ ಸರಿಸಿ ಬುದ್ಧಿ ಹೇಳಿದಂತೆ ಕೇಳುವಂಗೆ ಆಗಬೇಕು. ಯಾವಾಗ ಬುದ್ಧಿಯ ಮಾತುಗಳು ನಮ್ಮೊಳಗನೇ ಬುದ್ಧಿ ಅದ, ನಮ್ಮೊಳಗನೇ ಮನಸ್ಸು ಅದ, ಮನಸ್ಸನ್ನು ಕೆಲವು ಸಮಯದಲ್ಲಿ ಉಪಯೋಗ ಮಾಡಿಕೊಳ್ಳಬೇಕು, ಸಾರ್ವತ್ರಿಕವಾಗಿ ಬುದ್ಧಿಯನ್ನು ಉಪಯೋಗ ಮಾಡಿಕೊಳ್ಳಬೇಕು. ಅದಕ್ಕೆ ಅಪ್ಪ ಬಸವಣ್ಣನವರು ಮನಸ್ಸನ್ನು ಹಿಂದಕ್ಕೆ ಸರಿಸಿ ನೀನು ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡಿ ಅಂತಂದರೆ ನೀನು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ತಿದ್ದೆ. ನಮ್ಮ ದೇಶದೊಳಗೆ ಎಂತೆಂಥ ಮಹಾನುಭಾವರಾಗಿ ಹೋಗಿದ್ದಾರೆ. ಅವರಿಗೆ ತೊಡಲಿಕ್ಕೆ ಬಟ್ಟೆ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ, ಖರೆ ಅವರು ಜ್ಞಾನಿಗಳಾಗಿ ಹೋದರು. ನಮಗೇನೆಲ್ಲ ಐಷಾರಾಮ್ ಜೀವನ ಐತೆ, ನಮ್ಮ ಬದುಕು ಪಶು ಬದುಕಾಗಿ ನಡೀತಾ ಇದೆ. ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಪಂಚಾಂಗ ಕೇಳಕ್ಕೆ ಬರೋದು, ಸ್ವಾಮಿ ಮನಸ್ಸು ಹರಿದಾಡಕತ್ತದ, ಹೆಂಗೆ ಮಾಡೋದು ಅಂತ. ಏನು ಮಾಡೋದು? ಇನ್ನು ಕೆಲವರು ಬರ್ತಾರೆ, ಸ್ವಾಮಿ ನನ್ನ ಹತ್ರ ರೊಕ್ಕನೇ ನಿಂದ್ರವಲ್ಲು, ಹೆಂಗೆ ಮಾಡಕತ್ತಿ, ಏನು ಮಾಡಬೇಕು ಅಂತ. ಏನು ಮಾಡೋದು? ರೊಕ್ಕ ನಿಂದ್ರವಲ್ಲು ಅಂತ ನಾವು ಅವ್ರಿಗೆ ಕೇಳ್ತಿರ್ತೀವಿ. ಉಳಿದವರು ಹೆಂಗೆ ಹೇಳ್ತಾರೇನು ನಾವು ಕೇಳ್ತಿರ್ತೀವಿ. ಅದಕ್ಕೆ ಕಾಲು ಯಾವಾಗ ಬಂದವು ರೊಕ್ಕಕ್ಕೆ? ನಿನ್ನ ಮನೆ ಬಿಟ್ಟು ಹೋಗೋದಕ್ಕೆ ಕಾಲು ಹೆಂಗೆ ಬಂದವು? ಕಾಲು ಕೊಟ್ಟವ್ರು ಯಾರು? ನೀನೇ ಕಾಲು ಕೊಟ್ಟಿದ್ದಿ, ನೀನೇ ಮನ ಬಿಟ್ಟು ಹೊರಗೆ ದೊಬ್ಬಿದ್ದಿ, ಮತ್ತು ನಿಂದ್ರವಲ್ತು ಅಂತ ಪಂಚಾಂಗ ಕೇಳಕ್ಕೆ ಬಂದಿದ್ದಿ. ಪಂಚಾಂಗದೊಳಗೆ ರೊಕ್ಕ ನಿಂದ್ರದು ಇಲ್ಲ, ನಿನ್ನ ಮನಸ್ಸಿನೊಳಗದ. ನಿನ್ನ ಮನಸ್ಸಿನಲ್ಲಿ ಇರುವಷ್ಟು ಶಕ್ತಿಯನ್ನು ನೀನು ದುರುಪಯೋಗಪಡಿಸಿಕೊಂಡು ಅವ್ರನ್ನ ಕೇಳಬೇಕು, ತಮ್ಮ ನೀನು ಎಷ್ಟು ದಿವಸಕ್ಕೆ ದುಡಿತ್ಯ? ನಾನು 1,000 ರೂಪಾಯಿ ದುಡಿತೀನಿ. ಮದುವೆ ಆಗ್ಯದೇನೋ? ಮದುವೆ ಆಗ್ಯದ. ಮಕ್ಕಳು ಅದಾರ? ಮಕ್ಕಳು ಅದಾರ. ತಂದೆ ತಾಯಿ ಅದಾರ? ತಂದೆ ತಾಯಿ ಅದಾರ. ಮತ್ತು ನೀನು ದುಡಿದ 1,000 ರೂಪಾಯಿದಲ್ಲಿ 1,000 ರೂಪಾಯಿ ನೀನೇ ಖರ್ಚು ಮಾಡಿದೆ ಅಂದರೆ ನಿನ್ನ ಬೆನ್ನಿಗೆ ಬಿದ್ದ ಹೆಂಡತಿಯ ಗತಿ ಏನು? ನಿನಗೆ ಹುಟ್ಟಿದ ಮಕ್ಕಳ ಗತಿ ಏನು? ನಿನ್ನನ್ನು 9 ತಿಂಗಳು ಹೊತ್ತು ಹಡೆದಂಥ ತಂದೆ ತಾಯಿಗಳ ಗತಿ ಏನು? ಏನಾದರೂ ನೀನು ಬುದ್ಧಿಯಿಂದ ವಿಚಾರ ಮಾಡಿದ್ದೇನೋ ಅಂತ ಕೇಳಿದರೆ, ಇಲ್ರಿ ನಾನು 1,000 ರೂಪಾಯಿ ದುಡಿತೀನಿ ಅಂತ ಖುಷಿಯೊಳಗೆ ಮಸ್ತ್ ಕುಡಿದು ಬಿಡುತ್ತೀನಿ, ಮಸ್ತ್ ಬಾರಿನೊಳಗೆ ಕುಡಿದು ಡಾಬಾದೊಳಗೆ ಹೋಗಿ ತಿಂದು ರಾತ್ರಿ 12 ಗಂಟೆಗೆ ಮನೆಗೆ ಹೋಗಿ ಮಲಿಕೊಂತೀನಿ, ಮುಂಜಾನೆ ಎದ್ದು ಏನದ ಅಂದ್ರೆ ಮತ್ತೆ ಡ್ಯೂಟಿಗೆ ಹೋಗ್ತೀನಿ ಅಂತಾನೆ. ಇದು ಪಶು ಬದುಕು. ಇದು ಮನುಷ್ಯ ಬದುಕು ಅಲ್ಲ. ಇದು ನಮಗೆ ಗುರು ಇದ್ದಾನೆ, ನಮಗೆ ದೇವರಿದ್ದಾನೆ. ಆ ಗುರು ಮತ್ತು ದೇವರ ಸ್ವರೂಪದ ತಂದೆ ತಾಯಿಗಳಿದ್ದಾರೆ, ನಮಗೆ ಬಂಧು ಬಳಗ ಅದ. ನಾವು ಅವು ಎಲ್ಲವನ್ನು ಮರೆತು ಮನಸ್ಸು ಹೇಳಿದಂಗೆ ಕೇಳಿ ಸ್ವೇಚ್ಛೆಯಿಂದ ಬದುಕಿದ್ವಿ ಅಂತಂದರೆ ನಮ್ಮ ಬದುಕು ಪಶು ಬದುಕು ಆಗುತ್ತೆ. ಅದಕ್ಕೆ ಅಪ್ಪ ಬಸವಣ್ಣ ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ. ಒಲ್ಲೆ ಅಂತನ್ನುವಂಥದ್ದು ವೈರಾಗ್ಯ, ಒಲಿತೀನಿ ಅನ್ನುವಂಥದ್ದು ನಿನ್ನ ಶರೀರದ ಗುಣ. ಆವ ಪದಾರ್ಥವಾದೊಡೇನು ತಾನಿದ್ದೊಡೆಗೆ ಬಂದುದು, ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಆಚಾರ ಅಂದರೆ ಜಳಕ ಮಾಡೋದು ಆಚಾರ ಅಲ್ಲ.
ಏನಾರ ಒಂದಿಷ್ಟು ಹಚ್ಕೊಂಡು ಹೊರಗೆ ಮಂದಿಗೆ ತೋರಿಸ್ತೀನಿ ಅಂತ ಆಚಾರ ಅಲ್ಲ. ನಮ್ಮ ವೀರಶೈವ ಧರ್ಮದಲ್ಲಿ ಮಹಾತ್ಮರು ಪೀಠಾಧಿಪತಿಗಳು ನಮಗೆ ಇಷ್ಟಲಿಂಗವನ್ನು ಕೈಯಲ್ಲಿ ಕೊಟ್ಟಿದ್ದಾರೆ, ದೀಕ್ಷಾ ಮಾಡಿ ಲಿಂಗ ಕೊಟ್ಟಿದ್ದಾರೆ. ಆ ಲಿಂಗವನ್ನು ಎಲ್ಲಿ ಕಟ್ಟಿಕೊಳ್ಳೋದು? ಎದಿ ಮೇಲೇ ಇರಬೇಕು ಅಂತ ಧರ್ಮಶಾಸ್ತ್ರದ ಆ ಮಾತನ್ನು ಇಟ್ಟುಕೊಂಡು ಅಪ್ಪ ಬಸವಣ್ಣ ಹೇಳ್ತಾ ಇದ್ದಾನೆ, ಆವ ಪದಾರ್ಥವಾದೊಡೇನು ಏನೇ ಬರಲಿ, ಇವತ್ತು ನಾವು ತಿನ್ನುವಂಥ ಪದಾರ್ಥವಾಗಲಿ, ಕುಡಿಯುವಂಥ ಜಲವೇ ಆಗಲಿ, ಹಾಲೇ ಆಗಲಿ, ನಾವು ಮಾತನಾಡುವಂಥ ಮಾತೇ ಆಗಲಿ, ಎಲ್ಲವೂ ಏನದ ಅಂತ ಕೇಳಿದರೆ ತಾನಿದ್ದೊಡೆಗೆ ಬಂದುದು ಲಿಂಗಾರ್ಪಿತವ ಮಾಡಿ, ಲಿಂಗಕ್ಕೆ ಅರ್ಪಿತವಾಗಿ. ಎದಿ ಮೇಲೆ ಲಿಂಗ ಇತ್ತು ಅಂತಂದರೆ ನಾವು ತುತ್ತನ್ನು ತೆಗೆದುಕೊಂಡು ಬಾಯಿಯೊಳಗೆ ಇಟ್ಟುಕೊಳ್ಬೇಕಾದ್ರೆ ಅದು ಲಿಂಗದ ಮುಖಾಂತರನೇ ಹೋಗ್ತದೆ. ಪ್ರಸಾದ ಅಂದರೆ ಏನಾರ ಮಾಡಿದರೆ ಪ್ರಸಾದ ಆಗೋದಲ್ಲ, ಅದು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಾ ನಮ್ಮ ಗುರುದೇವರನ್ನು ನೆನೆಸಿಕೊಳ್ಳುತ್ತಾ ತುತ್ತನ್ನು ಒಳಗಿಟ್ಟುಕೊಂಡ್ರೆ ಅಪ್ಪ ಬಸವಣ್ಣಂದನ ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತ ಉಂಡರೆ ಕರ್ಣವೃತ್ತಿಗಳು ಅಡಗುವವು, ಕೂಡಲ ಸಂಗನ ನೆನೆಯುತ್ತ ಉಂಡರೆ ಅಂತೇಳಿದ್ದಾರೆ. ಅದಕ್ಕೆ ತಾನಿದ್ದೊಡೆಗೆ ಬಂದುದು ಲಿಂಗಾರ್ಪಿತವ ಮಾಡಿ, ಲಿಂಗಕ್ಕೆ ಅರ್ಪಣೆ ಮಾಡಿ ಎಚ್ಚರದಿಂದ, ಹೇ ಪರಮಾತ್ಮ ನೀನು ಕೊಟ್ಟ ಪ್ರಸಾದ ಇದು, ನಿನ್ನ ಪ್ರಸಾದದಿಂದ ನಾನು ಉಸಿರಾಡಲಿಕ್ಕೆತ್ತಿದ್ದೇನೆ, ನಿನ್ನ ಪ್ರಸಾದದಿಂದ ನಾನು ಜಗತ್ತಿನ ತುಂಬೆಲ್ಲ ಅಡ್ಡಾಡಲಿಕ್ಕೆತ್ತಿದ್ದೇನೆ. ನಿನ್ನ ಪ್ರಸಾದ ಇಲ್ಲ ಅಂದರೆ ನಾನು ಅರಗಳಿಗೆ ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ನೀನು ಕೊಟ್ಟ ನೀರು, ನೀನು ಕೊಟ್ಟ ಆಹಾರ, ನೀನು ಕೊಟ್ಟ ಗಾಳಿ, ನೀನು ಕೊಟ್ಟ ಈ ಭೂಮಂಡಲ ನಂದೇನಿಲ್ಲ. ಅದಕ್ಕೆ ಶರಣರಂದರೆ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ಕಾಣ ರಾಮನಾಥ. ಜೇಡರ ದಾಸಿಮಾರಿಯರು ಈ ವಚನದಲ್ಲಿ ಹೇಳುತ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರತಿಯೊಂದನ್ನೂ ಸಹಿತ ಲಿಂಗಾರ್ಪಿತವ ಮಾಡಿ, ಇದು ಎದಿ ಮೇಲೆ ದೇವರು ಅದಾನ ಅನ್ನುವಂಥ ಅಚಲವಾದ ನಂಬಿಕೆ ನಮ್ಮ ಹತ್ರ ಇತ್ತು ಅಂದರೆ ನಾವು ಸುಳ್ಳು ಹೇಳಕ್ಕೆ ಹೋಗಂಗಿಲ್ಲ. ನಾವು ಇನ್ನೊಬ್ಬರಿಗೆ ಮೋಸದ ಮಾತುಗಳನ್ನು ಆಡಲಿಕ್ಕಾಗೋದಿಲ್ಲ. ದೇವರು ಭಾಳ ಮಂದಿ ತಿಳ್ಕೊಂಡಿರ್ತಾರೆ. ಮಲ್ಲಿಕಾರ್ಜುನ ಶ್ರೀಶೈಲದೊಳಗೆ ಅದಾನ, ಕಾಶಿಯೊಳಗೆ ವಿಶ್ವನಾಥ ಅದಾನ. ನಮ್ಮ ಮನೆಯಾಗಿಲ್ಲ, ನಮ್ಮೂರಿಗೆ ಅಲ್ಲಿಗೆ ಸುಮಾರು ಸಾವಿರಾರು ಕಿಲೋಮೀಟ್ರ್ ದೂರ ಐತೆ. ಯಾವಾಗಾರ ಒಂದು ಸಲ ಹೋಗಿ ಬರ್ತೀವಿ ನಾವು, ದೇವರು ಅಲ್ಲಿ ಅದಾನ ಅಂತ ನಾವು ಭಾಳ ಮಂದಿ ತಿಳ್ಕೊಂಡಿವಿ. ದೇವರು ಅಲ್ಲಿಲ್ಲ. ಶಿವನಿನ್ನಲ್ಲಿಯಾನ ನೀ ನೋಡಿಲ್ಲ, ಎಲ್ಲಿ ಹುಡುಕಿ ಆಡಿದರೂ ಇಲ್ಲ. ಅಲ್ಲಿಗೆ ಯಾಕಷ್ಟು ದೂರ ಅದಾರ ಅವರು ಅಂತ ಕೇಳಿದರೆ, ಇವನು ಒಂದಿಷ್ಟು ಸಂಸಾರ ಬಿಟ್ಟು ಒಂದು 4 ದಿವಸ ಆರಾಮ್ ನನ್ನ ಧ್ಯಾನದೊಳಗೆ ಬದುಕಲಿ ಅಂತ ದೂರ ಅದಾರ. ನಾವು ತಿಳ್ಕೊಂಡಿವಿ ದೇವರು ದೂರನೇ ಅದ. ನಾನು ದೇವರು ದೂರ ಇದ್ದರೆ ನಾವು ಹೆಂಗೆ ಉಸಿರಾಡುತ್ತಿದ್ವಿ? ನಾವು ಹೆಂಗೆ ಈ ಭೂಮಿ ಮೇಲೆ ಅಡ್ಡಾಡಲಿಕ್ಕೆ ಸಾಧ್ಯತೆ ಆಗ್ತಿತ್ತು? ದೇವರು ಇಲ್ಲೇ ಅದಾನ ಅಂತ ತಿಳ್ಕೊಂಡು ನಾವು ಉಸಿರಾಡ್ತೀವಿ. ದೇವರು ಇಲ್ಲೇ ಅದಾನ ಅಂತ ನಾವು ರಾತ್ರಿ 8 ಗಂಟೆ ನಿದ್ದೆ ಮಾಡಿ ಬೆಳಗ್ಗೆ ಆರಾಮ್ ಎದ್ದೇಳ್ತೀವಿ. ದೇವರೇ ಇಲ್ಲಿ ಇಲ್ಲ ಅಂದರೆ ಹೆಂಗೆ ಮಲಿಕೊಂಡವನು ಹಂಗೆ ಶಿವಾಯನವ. ಏನಾಯಿತು ಅವನು ಹೋಗಿಬಿಟ್ಟ ಅಂತ. ಅಲ್ಲ, ರಾತ್ರಿ ಜಬರ್ದಸ್ತ್ ಊಟ ಮಾಡಿ ಮಲಗಿದ್ನಲ್ಲ ಅಂತ ಕೇಳಿದರೆ ಮಲಗಿದ್ದ, ನಾನು ನೋಡೀನಿ ಕೌದ್ಯಕ್ಕೆ ಕಾಲು ಚಾಚೋದು, ಆದರೆ ಮುಂಜಾನೆ ಮಿಸಿಗಾಡುವಲ್ಲ ಅಂತ. ಯಾಕಂದ್ರೆ ಅವನ ಪಾಲಿಗೆ ದೇವರು ಇಲ್ಲ ಅಂತಲ್ಲಿ. ನಮಗೆ ದೇವರು ಅದಾನ ಅಂತ ತಿಳ್ಕೊಂಡು ನಾವು ಉಸಿರಾಡ್ತೀವಿ, ದೇವರು ಅದಾನ ಅಂತ ನಾವು ಅಡ್ಡಾಡ್ತೀವಿ, ದೇವರು ಅದಾನ ಅಂತ ನಾವು ವ್ಯವಹಾರ ಮಾಡ್ತೀವಿ. ಅದಕ್ಕೆ ಅಲ್ಲಿದ್ದ ದೇವರು ನಮ್ಮ ಧರ್ಮಾಚಾರ್ಯರು
ಎಷ್ಟು ಜಾಣ್ರು. ದೇವರನ್ನು ನೀನು ಹೊರಗೆ ಎಲ್ಲಿ ಹುಡುಕ್ಯಾಡಕ್ಕೆ ಹೋಗಬೇಡ, ನಿನ್ನ ಎದೆ ಮೇಲೇ ಇರಲಿ. ನೀನು ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗದೇ ಇದ್ದರೂ ಪರವಾಗಿಲ್ಲ, ನಿನ್ನ ಎದೆ ಮೇಲೆ ಇರ್ತಕ್ಕಂಥ ದೇವರನ್ನು ಒಂದು ಸಲ ಮುಟ್ಟಿ ನಮಸ್ಕಾರ ಮಾಡಿದೆ ಅಂದರೆ ನೀನು ಕಾಶಿ ಯಾತ್ರೆ ಮಾಡಿದ ಪುಣ್ಯ ಪ್ರಾಪ್ತಿ ಆಗ್ತದ, ಶ್ರೀಶೈಲಕ್ಕೆ ಹೋದ ಪುಣ್ಯ ಪ್ರಾಪ್ತಿ ಆಗ್ತದ. ನಮ್ಮ ದೇವರನ್ನು ದೂರ ಇಟ್ಟು ಎಲ್ಲೋದನ ದೇವರು ಅಂತ ತಿಳ್ಕೊಂಡು ನಾವು ಏನದ ಅಂದರೆ ಏನಾರ ಮಾಡಿದರೆ ಅದು ನಮ್ಮ ಧರ್ಮಕ್ಕೆ ಚ್ಯುತಿ. ಅದಕ್ಕಪ್ಪ ಬಸವಣ್ಣ ಆವ ಪದಾರ್ಥವಾದೊಡೇನು ತಾನಿದ್ದೊಡೆಗೆ ಬಂದುದು ಲಿಂಗಾರ್ಪಿತವ ಮಾಡಿ ಅರ್ಪಿಸುವುದೇ ಆಚಾರ. ಇದೇ ಆಚಾರ. ಈ ಆಚಾರವನ್ನು ಲಿಂಗಧಾರಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಅನುಕರಣೆ ಮಾಡಿಕೊಂಡು ಹೋದದ್ದೇ ಆದರೆ ಇವನು ಬುದ್ಧಿ ಹೇಳಿದಂತೆ ಕೇಳುವ ವ್ಯಕ್ತಿ ಅಂತ ಅರ್ಥ ಆಗುತ್ತೆ. ಇದು ಯಾವುದೂ ಬೇಡ ಅಂತ ತಿಳ್ಕೊಂಡು ಹೆಂಗಾರ ಮಾಡ್ತೀನಿ ಅಂತಂದರೆ ಅವನು ಮನಸ್ಸು ಹೇಳಿದಂತೆ ಕೇಳುವಂಥ ವ್ಯಕ್ತಿ ಅಂತ. ಮನಸ್ಸು ನಮ್ಮನ್ನು ಸರಿದಾರಿಗೆ ಕಳಿಸೋದಿಲ್ಲ, ಅಡ್ಡದಾರಿಗೆ ಕಳಿಸ್ತದೆ. ಅದಕ್ಕೆ ಅದರ ಒಳಗೆ ಒಂದು ಬುದ್ಧಿ ಅದ. ಆ ಬುದ್ಧಿಯನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ದೇವರು ನಮ್ಮೆಲ್ಲರಿಗೆ ಕರುಣಿಸಿದ್ದಾನೆ. ಇಷ್ಟು ಹೇಳಿ ಕೊನೆಗೆ ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕಾಯ ಕೆಡಿಸಲಾಗದು. ಈ ಮನುಷ್ಯ ಶರೀರ ಯಾತಕ್ಕೋಸ್ಕರವಾಗಿ ಬಂದಿದೆ? ಹಿಂದಕ್ಕೆ ನರಿ ನಾಯಿ 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗಾಡಿ ಬಂದವರು ನಾವೆಲ್ಲರೂ. ಡೈರೆಕ್ಟ್ ಮನುಷ್ಯರಾಗಿ ಹುಟ್ಟಿದವರಲ್ಲ. ಎಲ್ಲ 84 ಲಕ್ಷ ಜೀವರಾಶಿಗಳು ದಾಟಿ 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 ಭಗವಂತನ ಅನುಗ್ರಹದಿಂದ ನಾವು ಮಾಡಿದ ಪುಣ್ಯದ ಫಲದಿಂದ ಮನುಷ್ಯ ಶರೀರಕ್ಕೆ ಬಂದೀವಿ. ಇದರ ಸದುಪಯೋಗ ಮಾಡಿಕೊಳ್ಬೇಕು. ಪ್ರಸಾದಕಾಯ ಅಂತಂದಿದ್ದಾರೆ. ಪ್ರಸಾದಕಾಯ ಇದು ನೀನು ಸರಿಯಾಗಿ ಉಪಯೋಗ ಮಾಡಿಕೊ. ಇದನ್ನು ಉಪಯೋಗ ಮಾಡಿಕೊಂಡೆ ಅಂತಂದರೆ ನಿನ್ನ ಜನ್ಮ ಅಂತಕ್ಕಂಥದ್ದು ಸಾರ್ಥಕವಾಗುತ್ತೆ. ಇದನ್ನು ಕೆಡಿಸಿಕೊಳ್ಳಬೇಡ. ಇದು ಒಂದು ಸಲ ಹೋಯಿತು ಅಂತಂದರೆ ಇನ್ನೊಂದು ಸಲ ಬರ್ತದ ಅಂತ ಗ್ಯಾರಂಟಿ ಇಲ್ಲ. ಇದು ಬಂದಾಗ ಏನದ ಅಂದರೆ ಕೂಡ್ಲೂರು ಶರಣರಂತರ ವ್ಯಾಪಾರವೆನಗಾಯಿತು, ಇಲ್ಲಿಗೆ ಬಂದು ಉದ್ಯೋಗವೆನಗಾಯಿತು. ವ್ಯಾಪಾರವೆನಗಾಯಿತು ಶ್ರೀಪತಿಯ ದಯದಿಂದ. ಆ ಪರಬ್ರಹ್ಮವೇ ತಾನೇ ತಾನಾದದ್ದು ವ್ಯಾಪಾರವೆನಗಾಯಿತು. ನಾವು ಈ ಭವದ ಸಂತಿಗೆ ಬಂದೀವಿ. ಅರಿವಿನ ಜನ್ಮವನ್ನು ಇಟ್ಟುಕೊಂಡು ಬಂದೀವಿ. ನಮಗೆ ಪರಮಾತ್ಮ ಗುರುರೂಪದಲ್ಲಿ ಬಂದು ದೀಕ್ಷೆಯನ್ನು ಮಾಡಿ ಲಿಂಗವನ್ನು ಕಟ್ಟಿ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿ ಈ ಸಾಧನೆಯನ್ನು ನೀನು ಸದಾವಕಾಲದಲ್ಲಿ ನಡೆಸಿಕೊಂಡು ಹೋಗು ಅಂತೇಳಿದ್ದಾರೆ. ಇದನ್ನು ಅಕಸ್ಮಾತ್ ನೀನು ಬಿಟ್ಟು ನಾಳೆ ನಾಡ್ದ ಅಚ್ಚನಾಡ್ದ ಈ ಕೆಲವರು ಅಂತಿರ್ತಾರೆ ಶ್ರಾವಣ ಮಾಸ ಇನ್ನು ಈಗ ಪ್ರಾರಂಭ, ಇನ್ನೂ 4 ಸೋಮವಾರ ಇದ್ದಾವೆ. ಸೋಮವಾರದವ್ರು ಕೆಲವು ಮಂದಿ ಇದ್ದಾರೆ. ಆಮೇಲೆ ಇನ್ನು ಕೆಲವರು ಏನದ ಅಂದರೆ ಗುರುವಾರದವ್ರು ಕೆಲವು ಮಂದಿ ಇದ್ದಾರೆ. ಈಗ ಒಂದು ಇನ್ನೂ ದಾಟಿಲ್ಲ, ಇನ್ನೂ 3-4 ಇದ್ದಾವೆ. ಆಮೇಲೆ ಹುಣ್ಣಿಮೆಯವರು ಕೆಲವು ಮಂದಿ ಇದ್ದಾರೆ. ಇನ್ನು ಹುಣ್ಣಿಮೆ ಹೋಗಿಲ್ಲ, ಈಗ ಹೋಗಿ ಏನು ಮಾಡ್ತೀವಿ ಮಠಕ್ಕಲ್ಲಿ ಅಂತ. ಆಮೇಲೆ ಕೆಲವ್ರು ಏನದ ಅಂದರೆ ಅಮಾವಾಸ್ಯೆ ಬಂದಿಲ್ಲ ಇನ್ನು ಅಂದು ಕೊನೆ ದಿವಸ ಏನದ ಅಂದರೆ ಹೋಗಿ ಸ್ವಾಮಿಗಳಿಗೆ ಭೇಟಿಯಾಗಿ ಒಂದು 10 ರೂಪಾಯಿ ಕಾಣಿಕೆ ಕೊಟ್ಟು ಮಸ್ತ್ ಮಾಡಿರ್ತಾರೆ. ಬಿಲ್ಲಿಲ್ಲ ಏನಿಲ್ಲ, ಮಸ್ತ್ ಊಟ ಮಾಡಿ ಏನಪ್ಪ ಶ್ರಾವಣ ಭಾರಿ ಆಯಿತು ಅಂತೇಳಿ ಬಂದುಬಿಟ್ರೆ ಸ್ವಾಮಿಗಳಿಗೂ ಖುಷಿ ಆಗ್ತದ, ನಮಗೂ ಹೊಟ್ಟೆ ತುಂಬ ಉಗ್ಗಿ ಸಿಗ್ತದ ಅಂತ. ಸೋಮವಾರದವರು, ಗುರುವಾರದವರು, ಅಮಾವಾಸ್ಯೆ ಹುಣ್ಣಿಮೆಯವರು ಇವ್ರೇನದ ಅಂತ ಕೇಳಿದರೆ ಅವತ್ತು ಇನ್ನೂ ಅದಲ್ಲ ಅಂತ. ಅದಕ್ಕೆ ಒಂದು ಲೌಕಿಕ ದೃಷ್ಟಾಂತ.
ಒಬ್ಬ ಸಾಹುಕಾರ ಭಾಳ ಸಾಲ ಕೊಟ್ಟಿದ್ದ. ಸಾಲ ಕೊಟ್ಟರೆ ಆ ಸಾಲ ವಾಪಸ್ ಬರಲಿಲ್ಲ. ಸಾಹುಕಾರ ಬಡವಾದ. ಕೋಟಿಗಟ್ಟಲೆ ಹಣ ಕೊಟ್ಟಿದ್ದ, ಆದರೆ ವಾಪಸ್ ಬರಲಿಲ್ಲ, ಬಡವಾದ. ಬಡವಾದ ಮೇಲೆ ಅದೇ ಚಡಪಡಿಸ್ತದ್ದು, ಇಷ್ಟು ಕೊಟ್ಟೀನಿ, ಒಂದು 10 ರೂಪಾಯಿ ಬರಲಿಲ್ಲ, ನನಗೆ 3 ಹೊತ್ತು ಊಟಕ್ಕೆ ಗತಿ ಇಲ್ಲ, ಇನ್ನೇನು ಮಾಡೋದು ಅಂತ ರಾತ್ರಿ ಆಗಲು ಅದೇ ಚಿಂತೆ ಮಾಡಿದಾಗ ರಾತ್ರಿ ಕನಸು ಅವೇ ಬೀಳುತ್ತಾವೆ. ರಾತ್ರಿ ಏನು ನೆನೆಸ್ಕೊಂತ ಮಲಿಕೊಂಡಿರ್ತಾನ ಅದೇ ಕನಸಾಗಿ ಪರಿವರ್ತನೆ ಹೊಂದುತ್ತದೆ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ರಾತ್ರಿ ಟೈಮಿನಲ್ಲಿ ಮಲಗುವ ಕಾಲಕ್ಕೆ ನೀನು ಊಟ ಮಾಡಿ ಎಲ್ಲ ಕೆಲಸಗಳು ಮುಗಿದ ಮೇಲೆ ಒಂದಿಷ್ಟು ಮನೆದೇವರು ಅಂತ ಇರ್ತದೆ. ಆ ಮನೆದೇವರು ಭಾವಚಿತ್ರ, ನಮ್ಮ ಗುರುಗಳ ಭಾವಚಿತ್ರ ನಾವು ದೇವರ ಮನೆಯಲ್ಲೋ ಬಾಗಿಲಿಗೋ ಹಾಕಿರ್ತೀವಿ. ಒಂದು ಸಲ ಅಲ್ಲಿ ನೋಡಿ ನಮಸ್ಕಾರ ಮಾಡಿ, ಇವತ್ತು 12 ಗಂಟೆ ಮುಗೀತು, ಇನ್ನು ನಿನ್ನ ಆಶೀರ್ವಾದದಿಂದ ನಾನು ನಿದ್ದೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ನಿನ್ನ ಕೃಪಾ ಇರಲಿ ಅಂತ ಒಂದು ಸಲ ನಮಸ್ಕಾರ ಮಾಡಿಬಿಟ್ರೆ ದೇವರು ಸುಖವಾದ ನಿದ್ರೆನೂ ಕೊಡ್ತಾನೆ, ಮುಂಜಾನೆ ಸುರಕ್ಷತೆ ಎದ್ದೇಳಕ್ಕೂ ಅನುಕೂಲ ಮಾಡಿ ಕೊಡ್ತಾನೆ. ಇವ ರೊಕ್ಕ ಕೊಟ್ಟೀನಿ, ಬಡ್ಡಿನೂ ಬರಲಿಲ್ಲ, ಅಸಲು ಬರಲಿಲ್ಲ, ನನಗಾರ ಬರಗಾಲ ಬಂತು, ನನಗೆ ಊಟಕ್ಕೆ ಅನ್ನ ಇಲ್ಲ, ಏನು ಮಾಡೋದು ಅಂತ ಅದೇ ಟೆನ್ಷನ್ದೊಳಗೆ ಮಲಿಕ್ಕೊಂಡ. ಅವರು ಸಾಲ ಕೊಟ್ಟವರು ಬಂದರು, ಎಬ್ಸಕ್ಕಲ್ಲ ಕನಸಿನಾಗ ಬಂದರು. ಬಂದೇನದ ಅಂದ್ರೆ ಸಾಹುಕಾರ ಅಂದರು. ಇವನು ಸಾಹುಕಾರ ಕರೆ ಬಡವಾಗಿದ್ದ, ಸಾಹುಕಾರ ಅಂತ ಯಾರು ಅಂತಿದ್ದಿಲ್ಲ. ಆ ಶಬ್ದ ಬಿದ್ದಾಗ ಇವನಿಗೆ ಭಾಳ ಖುಷಿ ಆಯಿತು, ಸಾಹುಕಾರ ಅಂತಂದ್ರಲ್ಲ ಅಂತ ತಿಳ್ಕೊಂಡು. ನೋಡ್ತಾನ ಸಾಲ ತಗೊಂಡವರು. ಅವರಂದರು, ನೋಡು ಸಾಹುಕಾರ, ನಮಗೆ ಬಡ್ಡಿ ಕೊಡೋಕೆ ಆಗಂಗಿಲ್ಲ, ನೀನೇನು 10,000 ರೂಪಾಯಿ ಕೊಟ್ಟಿದ್ದೆಲ್ಲ, ಅಸಲು ಅಷ್ಟೇ ಕೊಡ್ತೀನಿ ಅಂತ ಒಬ್ಬ ಅಂದ. ನೀನು 1 ಲಕ್ಷ ಕೊಟ್ಟಿದ್ದೆಲ್ಲ, ಅಸಲು ಅಷ್ಟೇ ಕೊಡ್ತೀನಿ ಅಂತ ಅವ ಅಂದ. ಇನ್ನೊಬ್ಬನ 5 ಲಕ್ಷ ತಗೊಂಡಿದ್ದ, ಅವ ಅಸಲು ಅಷ್ಟೇ ಕೊಡ್ತೀನಿ ಅಂದ. ಈ ಸಾಹುಕಾರ ಸುಮ್ಮನಿರ್ಬೇಕಿಲ್ಲ. ಇವ ಅಂದ, ನೀವು ತಗೊಂಡು 10 ವರ್ಷ ಆಗ್ಯದ, ಬಡ್ಡಿ ಸಮೇತನೇ ಕೊಡಬೇಕು, ನಾನು ಬಿಡಂಗಿಲ್ಲ ಅಂದ. ಇದು ಎಲ್ಲಿ? ಕನಸಿನಾಗ. ಬಡ್ಡಿ ಬಿಡಂಗಿಲ್ಲ ಅಂತ ಅವ, ಬಡ್ಡಿ ಕೊಡಂಗಿಲ್ಲ ಅಂತ ಇವರು. ಕುಸ್ತಿಗಿಡಿದ್ರು. ಕುಸ್ತಿಗಿಡಿದ ತಕ್ಷಣ ಇವ ಗಟ್ಟಿದ್ದ, ಅವ್ರನ್ನ ಎತ್ತಿ ಹೋಗದ, ಅವ್ರು ಇವನ್ನ ಎತ್ತಿ ಹೋಗಿದ್ರು. ಎತ್ತಿ ಹೋಗಿ ದುಪ್ಪನಂತ ಬಿದ್ದ ತಕ್ಷಣ ಕಣ್ಣು ತೆರೆದ. ಅವಾಗ ಬಾಜುಕ್ಕೆ ಹೆಣ್ತಿ ಮಲಿಕೊಂಡಿದ್ಲು, ಎದ್ದೇಳ ಅಂತ ಎಬ್ಬಿಸಿದ. ಏನು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಈಗ ಎದ್ದೆಲ್ಲ, ಯಾಕೆ ಎಬ್ಬಿಸ್ತಿದ್ದೆ ಅಂತ ಕೇಳಿದರು. ಇಲ್ಲ, ಅವರು ಸಾಲ ತಗೊಂಡಿದ್ರಲ್ಲ, ಅವರು ಬಂದಿದ್ದರು, ಅವರು ಬಡ್ಡಿ ಕೊಡಂಗಿಲ್ಲ ಅಂದರು, ನಾನು ಬಡ್ಡಿ ಬಿಡಂಗಿಲ್ಲ ಅಂತ ನಾನು ಅಂದೆ. ಅವರಿಗೆ ನಮಗೆ ಕೈ ಕುಸ್ತಿಗೆ ಆಯಿತು. ನನ್ನ ಒಂದು ಸಲ ಅವ್ರು ಒಂದು ಸಲ ನಾನು ಎತ್ತಿ ಹೋಗದೆ, ನನ್ನ ಒಂದು ಸಲ ಎತ್ತಿ ಹೋಗಿದ್ರು, ಅವ್ರು ಹೋಗಿಬಿಟ್ರು ಅಂತ. ಮತ್ತು ಎಂಥ ಗಂಡ ಅಂತ ಹೇಳ್ತಿ, ಅವೇ ಕಂಪ್ನಿ ಜೊತೆಯಾಗಿರ್ತಾವೆ. ಸಾಲ ಒಳ್ಳೆ ಅಂತ ಅನ್ನಂಗಿಲ್ಲ, ಇದಕ್ಕೆ ಸಾಲ ಒಳ್ಳೆ ಅಂತ ಅನ್ನೋದು. ಆ ಹೆಣ್ಮಗಳು ಅಂದ್ಲು, ಎಷ್ಟು ಬುದ್ಧಿಗೇಡಿದ್ದಿ ನೀನು. ಅಲ್ಲ, ಅವನು 1 ಲಕ್ಷ ಕೊಡ್ತೀನಿ ಅಂತ ಬಂದಿದ್ದ, ಅವನು 5 ಲಕ್ಷ ಕೊಡ್ತೀನಿ ಅಂತ ಬಂದಿದ್ದ, ಇವನು 10,000 ಕೊಡ್ತೀನಿ ಅಂತ ಬಂದಿದ್ದ. ಬಡ್ಡಿ ತಗೊಂಡು ಏನು ಮಾಡುತ್ತೆ? ಒಪ್ಪತ್ತು ಊಟಕ್ಕೆ ಗತಿ ಇಲ್ಲ, ಮಕ್ಕಳಿಗೆ ಹೊಸ ಬಟ್ಟೆಗಳ ಗತಿ ಇಲ್ಲ. ಹಬ್ಬ ಬಂದರೆ ನಮ್ಮ ಮಕ್ಕಳು ಭಿಕಾರಿಗಳಂಗೆ ಕಾಣಿಸ್ತಾವ. ಅದಕ್ಕೇನದ ಅಂತ ಕೇಳಿದ್ರೆ, ನೀನು ಕೊಟ್ಟಷ್ಟು ತಗೊಂಡು ಸುಮ್ಮನೆ ಬರಬಾರ್ದ, ಯಾಕೆ ಜಗಳಾಡಕ್ಕೆ ಹೋಗಿದ್ದೆ ಅವರು ಕೂಡ ಅನ್ನು. ಇನ್ನು ನನಗಿದು ಅರ್ಥ ಆಗಲಿಲ್ಲ, ನಾಳೆಗೆ ಬಂದರೆ ಬಿಡಂಗಿಲ್ಲ ಅಂದ. ಮತ್ತು ನಿದ್ದೆ ಹತ್ಬೇಕಲ್ಲ, ಕನಸು ಬೀಳ್ಬೇಕಂದ್ರೆ ಸುಮ್ಮನೆ ಬೀಳ್ತದ. ಈ ಹೆಣ್ಮಗಳು ಅಂದ್ಲು, ನಮ್ಮ ರೊಕ್ಕ ನಾಳೆಗೆ ಬರ್ತಾವೆ, ಕೈಗಡ ಅಂತ ಇಸ್ಕೊಂತಾರೆ ಹಳ್ಳಿಯಾಗ. ಇಲ್ಲೇನು ಮಾಡ್ತಾರೆ ಗೊತ್ತಿಲ್ಲ, ಹಳ್ಳಿಯಾಗ ಕೈಗಡ ಅಂತ ಇಸ್ಕೊಂತಾರೆ. ಒಬ್ಬರು ಮನೆಯಾಗ ಹೋಗಿ ಬೆಲ್ಲ ಇಸ್ಕೊಂಡು ಬಂದ್ಲು, ಒಬ್ಬರು ಮನೆಯಾಗ ಬ್ಯಾಳೆ, ಒಬ್ಬರು ಮನೆಯಾಗ ಏನೇನೋ ತಗೊಂಡು ಬಂದು ಮಸ್ತ್ ಅಡುಗೆ ಮಾಡಿ ಅವನಿಗೆ ರಾತ್ರಿ ಜಬರ್ದಸ್ತ್ ಊಟ ಮಾಡಿಸಿ, ಇನ್ನೂ ಸ್ವಲ್ಪ ತಿನ್ನು, ಜಲ್ದಿ ಕನಸು ಬೀಳಲಿ, ಜಲ್ದಿ ನಿದ್ದೆ ಎತ್ತಿದ್ರೆ ಕನಸು ಬೀಳ್ತದ ಅಂತ ತಿಳ್ಕೊಂಡು ಅವನಿಗೆ ಮಸ್ತ್ ತಿನ್ನಿಸಿ ಕೌದೆ ಹಾಯಿಸಿ ಮೇಲೆ ಒಂದು 4 ಕೌದೆ ಓದಿಸಿ ಮಲಿಕೊಂಬಿಟ್ರು. ಈಕಿ ಜಪ ಮಾಡ್ಕೊಂತ ಕುಂತು. ಬಂದಿರಬೇಕು, ರೊಕ್ಕ ಎಣ್ಸಕತ್ತಿರಬೇಕು, ಈಗ ಕೊಡ್ತಿರ್ಬೋದು, ಏನು ಬಡ್ಡಿ ಬಿಟ್ರೂ ಅಸಲರ ಬರ್ತದಲ್ಲ, ಎಣಿಸಿ ಎಲ್ಲಿಟ್ಟನೆ ನನ್ನ ಗಂಡ ಅಂತ ಈಕಿ ಜಪ ಮಾಡ್ಕೊಂತ ಸುಮ್ಮನೆ ಕುಂತಿದ್ಲು. ಜಪ ಶಿವರಾಮಕೃಷ್ಣ ಇಲ್ಲ, ರೊಕ್ಕದ ಜಪ ಮಾಡ್ಕೊಂತ ಈಕಿ ಕುಂತಿದ್ಲು.
ಮತ್ತು ಮಸ್ತ್ ಎದಿಗೆ ಬರಂಗೆ ಬಾಯಾಗ ಕೈ ಇಟ್ಟರೆ ನಿಲ್ಕಂಗೆ ಉಂಡನವನು, ತೆಳಗೆ 2-3 ಕೌದಿ ಮ್ಯಾಲೆ 2-3 ಕೌದಿ ಒದ್ಕೊಂಡಾನ, ನಿದ್ದೆ ಎತ್ತು ಬಿಡ್ತು ಡೊರಿ ಕೊಡ್ಯಾಕತ್ಯಾನ. 3 ಆಯಿತು, 4 ಆಯಿತು, 5 ಆಯಿತು, 6 ಆಯಿತು, ಬೆಳಕರೆದ್ರು ಸಹಿತ ಅವನು ಎದ್ದೇಳಲಿಲ್ಲ. ಈಕಿ ಕುಂತು ಸಾಕಾಗಿ ಮುಂಜಾನೆ 7 ಗಂಟೆ ಆದಮೇಲೆ ಅವನೆಂಥ ಸಾಲ ಕೊಡ್ತಾನ, ನೀನೆಂಥ ರೊಕ್ಕ ಎಣಿಸ್ತಿದ್ದೆ ಅಂತ ದುಪ್ಪನ ಮೇಲೆ ಬಿದ್ದಲು. ಅವಾಗ ಅವನು ಕೈ ತೆರೆದು ಮೈ ಮುರಿದು ಎಷ್ಟೆಷ್ಟು ಕೊಟ್ರ ಅಂತ ಕೇಳಿದೆ. ಇವತ್ತು ಬಂದಿಲ್ಲ ಅಂದ. ಇವತ್ತು ಅವ್ರು ಕೊಡೋದಕ್ಕೆ ಬಂದಿಲ್ಲ ಅಂತ ಆಣೆ ಹೊಡ್ಕೊಂಡ್ಲ. ಬಾಜು ಮನೆಯಾಗ ಇಸ್ಕೊಂಡು ಬಂದು ಬಾಕಿ ತಗೊಂಡು ಬಂದು ನಿನಗೆಲ್ಲ ಮಾಡಿ ಕೂಳು ಹಾಕೀನಿ, ಇನ್ನು ಅವ್ರಿಗೆ ಏನಂತ ಕೊಡ್ಬೇಕು ನಾನು ಅಂತಿಕೆ ಹಣೆ ನೋಡ್ಕೊಂಡ್ಲು. ಇದು ಹೇಳೋದು ಅರ್ಥ ಏನು ಅಂತ ಕೇಳಿದರೆ, ನಿನ್ನೆ ಬಿದ್ದ ಕನಸೇ ಇವತ್ತು ಬೀಳಂಗಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಅದರಂಗೆ ಈಗ ನಾವು ಹುಟ್ಟಿ ಬಂದೀವಿ ಅಂದಮೇಲೆ ಇನ್ನೊಂದು ಸಲ ಮನುಷ್ಯರಾಗಿ ಹುಟ್ಟುತ್ತೀವಿ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಅದಕ್ಕೆ ಅಪ್ಪ ಬಸವಣ್ಣ ಕೂಡಲ ಸಂಗಮ ದೇವರನ್ನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಇದನ್ನು ಹಾಳು ಮಾಡಿಕೊಳ್ಳೋದು ಬೇಡ, ಇದರ ಸದುಪಯೋಗವನ್ನು ನೀನು ಮಾಡಿಕೊಳ್ಳಬೇಕು. ಇನ್ನೊಂದು ಸಲ ಈ ಭೂಮಿ ಮೇಲೆ ಹುಟ್ಟುತ್ತೀನಿ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಈಗ ಬಂದೀವಿ ಅಂದಮೇಲೆ ನಮ್ಮ ಕೆಲಸ ಪಕ್ಕ ಮಾಡಿಕೊಳ್ಳಬೇಕು. ಅರಿವಿನ ಜನ್ಮಕ್ಕೆ ಬಂದೀವಿ, ವಿಚಾರವಂತಿಕೆಯ ಜನ್ಮಕ್ಕೆ ಬಂದೀವಿ, ಬುದ್ಧಿವಂತಿಕೆಯ ಜನ್ಮಕ್ಕೆ ಬಂದೀವಿ. ನಮಗೆ ಗುರು ಇದ್ದಾನೆ, ನಮಗೆ ದೇವರಿದ್ದಾನೆ, ನಮಗೆ ಧರ್ಮ ಗ್ರಂಥಗಳಿದ್ದಾವೆ. ಅವು ಎಲ್ಲದರ ವಿಚಾರಗಳನ್ನು ಸಾಂಸಾರಿಕ ಜೀವನದ ಜೊತೆಗೆ ಈ ಒಂದಿಷ್ಟು ಅಧ್ಯಾತ್ಮ ಅಂತಕ್ಕಂಥದ್ದು ಒಳಗೆ ಹೊಕ್ಕಿತು ಅಂತಂದರೆ, ನಾವು ಯಾಕೆ ಹುಟ್ಟಿದ ಮೇಲೆ ನಮ್ಮ ಕೆಲಸ ಏನು, ನಾವು ಏನು ಜವಾಬ್ದಾರಿಯಿಂದ ಮಾಡಬೇಕು ಅನ್ನುವಂಥದ್ದು ಧರ್ಮಗ್ರಂಥಗಳಲ್ಲಿ ನಮ್ಮೆಲ್ಲರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದರಂಗ ನಾವೆಲ್ಲರೂ ಅದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಅಂಥೇಳಿ ಅಪ್ಪ ಬಸವಣ್ಣ ಏನದ ಅಂತ ಕೇಳಿದರೆ, ಸಂಗಮ ದೇವರನ್ನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಇದನ್ನು ವಿಸ್ತಾರಪೂರ್ವಕವಾಗಿ 1 ತಿಂಗಳ ತನಕ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಿಮ್ಮೆಲ್ಲರಿಗೆ ಪ್ರತಿಪಾದನೆ ಮಾಡ್ತಾ ಇದೆ. ಈಗ ಗವಾಯಿಗಳವರು ಒಂದು ಪದ ಹಾಡ್ತಾರೆ, ಆಮೇಲೆ ವಿಷಯವನ್ನು ಮುಂದುವರಿಸೋಣ. ಅಪ್ಪ ಬಸವಣ್ಣನವರು ಪ್ರಸಾದ ಕಾಯ ಅಂತಂದಿದ್ದಾರೆ. ಈ ಕಾಯ ಪ್ರಸಾದ ಆಗಬೇಕಾಗಿತ್ತು ಅಂದರೆ ನಾವು ಸಹಿತ ಊಟ ಮಾಡುವಂಥದ್ದು ಪ್ರಸಾದ ಆಗಬೇಕು. ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ರಶೋಪಜಾಯತೆ ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಬಸವಣ್ಣನವರು ಮೌನದಲ್ಲಿ ಉಂಬುವುದು ಆಚಾರವಲ್ಲ, ಸುಮ್ಮನೆ ಉಣ್ಣೋದು ಆಚಾರ ಅಲ್ಲ. ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತ ಉಂಡರೆ ಕರ್ಣವೃತ್ತಿಗಳು ಅಡಗುವವು, ಕೂಡಲ ಸಂಗನ ನೆನೆಯುತ್ತ ಉಂಡರೆ ಅಂತೇಳಿದ್ದಾರೆ. ಭಾಳ ಜನ ಪ್ರಸಾದ ಅಂದ ತಕ್ಷಣವೇ ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಸಿಗುತ್ತದ ಅಂತ ತಿಳ್ಕೊಂಡಿರ್ತಾರೆ. ಸಂತರು, ಮಹಾತ್ಮರು, ಜ್ಞಾನಿಗಳು ನಿಮ್ಮೊಳಗನೇ ಅದ ಪ್ರಸಾದ ಮಾಡಿಕೊಳ್ಳುವ ಶಕ್ತಿ. ಆ ರೀತಿ ನೀವು ಮಾಡಿದ್ದೇ ಆದರೆ ದಿನನಿತ್ಯನೂ ಸಹಿತ ನೀವು ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬರುತ್ತೆ. ಈ ಕಾಯ, ಈ ಶರೀರ ಪ್ರಸಾದ ಕಾಯ ಆಗಬೇಕು. ವ್ಯವಹಾರದಲ್ಲಿ ಮನೆಯೊಳಗೆ ಒಂದೇ ಭಾಂಡೆಯೊಳಗೆ ಅನ್ನ ಮಾಡಿರ್ತಾರೆ. ಯಾರಾದರೂ ಸ್ವಾಮಿಗಳು ಮನೆಗೆ
ಪೂಜಾ ಪ್ರಸಾದಕ್ಕೆ ಬರ್ತಾರ ಅಂತಂದರೆ ಅದೇ ಭಾಂಡ್ಯದೊಳಗಿನ ಅನ್ನವನ್ನು ಅವ್ರೇನು ಮಾತಾಡುತ್ತಾರ, ಸ್ವಾಮಿಗಳು ಬಂದಾರ, ಪ್ರಸಾದ ನೀಡಬೇಕು, ಆಮೇಲೆ ನಾವು ಪ್ರಸಾದ ತಗೋಬೇಕು ಅಂತಾರೆ. ತಮ್ಮ ಮನೆಯವರಿಗೆ ನೀಡಬೇಕಾಗಿತ್ತು ಅಂದರೆ ಅದೇ ಭಾಂಡ್ಯದೊಳಗಿನ ಅನ್ನವನ್ನು ಅನ್ನ ಅಂತ ಕರೀತಾರೆ ಹೊರತು ಪ್ರಸಾದ ಅಂತ ಅನ್ನಂಗಿಲ್ಲ. ಗಂಡಗರ ನೀಡಲಿ, ಮಕ್ಕಳಿಗರ ನೀಡಲಿ, ಅತ್ತೆ ಮಾವದವ್ರಿಗರ ನೀಡಲಿ, ನೀಡೋ ಕಾಲಕ್ಕೆ ಅನ್ನ ನೀಡು ಅಂತಾರೆ, ಪ್ರಸಾದ ಅನ್ನಂಗಿಲ್ಲ. ಅದೇ ಸಾಕಿದ ನಾಯಿಗೆ ಹಾಕಬೇಕಾಗಿತ್ತು ಅಂದರೆ ಒಂದಿಷ್ಟು ಕೂಳು ಹಾಕು ಅಂತಾರೆ. ಕೂಳು ಏನು ಬೇರೆ ಭಾಂಡ್ಯದಾಗ ಮಾಡ್ಯಾರೇನು? ಅನ್ನ ಏನು ಬೇರೆ ಭಾಂಡ್ಯದಾಗ ಮಾಡ್ಯಾರ? ಏನು ಸ್ವಾಮಿಗಳಿಗೆ ಪ್ರಸಾದ ಬೇರೆ ಭಾಂಡ್ಯದೊಳಗೆ ಮಾಡ್ಯಾರೇನೋ ಅಂದರೆ ಒಂದೇ ಭಾಂಡ್ಯದೊಳಗನೆ ಸ್ವಾಮಿಗಳಿಗೆ ನೀಡುವ ಕಾಲಕ್ಕೆ ಪ್ರಸಾದ ಅಂತಲೂ, ತಮ್ಮ ಮನೆಯವರಿಗೆ ನೀಡೋ ಕಾಲಕ್ಕೆ ಅನ್ನ ಅಂತಲೂ, ಇಲ್ಲಿ ನಾಯಿಗೆ ಹಾಕಬೇಕಾದ್ರೆ ಕೂಳು ಅಂತ. ಯಾಕದು ಕೂಳಾಯಿತು? ಇದು ಯಾಕೆ ಪ್ರಸಾದ ಆಯಿತು? ಸ್ವಾಮಿಗಳು ಮನೆಗೆ ಬರ್ತಾರ ಅಂದರೆ ಸ್ನಾನ ಮಾಡಿ ಮಡಿ ಉಟ್ಟು, ಇವತ್ತು ನಮ್ಮ ಮನೆಗೆ ಶ್ರಾವಣ ಮಾಸ ಸ್ವಾಮಿಗಳು ಬರ್ತಾರ, ರುದ್ರಾಭಿಷೇಕ ಪೂಜೆ ಅದ, ಸ್ವಾಮಿಗಳವರ ಪಾದಪೂಜೆ ಅದ, ಸ್ವಾಮಿಗಳವರಿಗೆ ನಾವು ಪ್ರಸಾದ ನೀಡಿ ಸಂತೃಪ್ತಿ ಮಾಡಿ ಕಳಿಸಿಕೊಡಬೇಕು ಅಂತ ಶಿವ 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 ಅನ್ಕಂತ ಅಡಿಗೆಯನ್ನು ಮಾಡ್ತಿರ್ತಾರಲ್ಲ, ಅದು ಪ್ರಸಾದ ಆಗುತ್ತದೆ. ಸುಮ್ಮನೆ ತಿನ್ಬೇಕಲ್ಲ ಇದನ್ನು ಅಂತ ತಿಳ್ಕೊಂಡೇನು ಮಾಡ್ತಾರಲ್ಲ, ಅದು ಅನ್ನ ಆಗುತ್ತದೆ. ಈ ಕೂಳು ಕುದಿಸಿ ಸಾಕಾಗ್ಯದ ಅಂತಂತಾರಲ್ಲ, ಅದು ಕೂಳಾಗುತ್ತದೆ. ಅದಕ್ಕೆ ನಾವು ಪ್ರಸಾದನೇ ತಗೋಬೇಕು ದಿವಸ ಅನ್ನುವ ಅಭಿಪ್ರಾಯ ಇದ್ದರೆ, ಇಲ್ಲಿ ಪ್ರಸಾದ ಕಾಯ ಆಗಬೇಕು. ನಮ್ಮದು ನಮ್ಮ ಶರೀರ ಪ್ರಸಾದಮಯವಾಗಬೇಕು. ಮಠ ಮಂದಿರಗಳಿಗೆ ಹೋಗಬೇಕು, ಜಪ ಮಾಡಬೇಕು, ತಪಸ್ಸು ಮಾಡಬೇಕು, ನಿತ್ಯ ಲಿಂಗಾರ್ಚನೆ ಆಗಬೇಕು, ದಾನ ಧರ್ಮ ಪರೋಪಕಾರ ನಡೀಬೇಕು. ಇದು ಎಲ್ಲ ಸದ್ಬುದ್ಧಿ ನಮ್ಮ ಹತ್ರ ಬರಬೇಕಾಗಿತ್ತು ಅಂದರೆ ನಾವು ಊಟ ಮಾಡೋ ಕಾಲಕ್ಕೆ, ಅಡಿಗೆ ಮಾಡೋ ಕಾಲಕ್ಕೆ ಪರಮಾತ್ಮನ ನಾಮಸ್ಮರಣೆಯನ್ನು ಒಳಗೆ ಇಟ್ಟುಕೊಂಡು, ಹಿಂದಿಕ್ಕಿನ ಯಜಮಾನರು ಅವರು ಮಠಕ್ಕೆ ಹೋಗಲಿಲ್ಲ ಅಂದ್ರೂ ಸಹಿತ ಅನ್ನ ಬಸದ ಮೇಲೆ, ನುಚ್ಚು ಮಾಡಿದ ಮೇಲೆ ಅದನ್ನು ತೆಳಗಿಳಿಸಿ ಅದ ಬೂದಿ ತಗೊಂಡು ಅದಕ್ಕೊಂದಿಷ್ಟು ಹಿಂಗೆ ಬಡಿದು ತಯಾರಾಯಿತು ಪ್ರಸಾದ ಅಂತಿದ್ರು. ಈಗೆಲ್ಲ ಗ್ಯಾಸ್ಗಳು ಬಂದಾವು, ಬೂದೇ ಇಲ್ಲ. ಮತ್ತು ಅಣಿಗೆ ಹಚ್ಚಿಗಳಂಗೆಲ್ಲ ವಿಭೂತಿಯನ್ನು ಗಡಿಗೆ ಯಾವಾಗ ಹಚ್ಚೋದು, ಅದು ಪ್ರಸಾದ ಯಾವಾಗ ಆಗೋದು? ಅದು 3 ಸಲ ಒದಿರಿದ್ದು, ಅದು ತಿಂದವನ್ನೆಲ್ಲ ಒದರಿಕೆಂತ ಹೋಗೋದು. 3 ಸಲ ಅದು ಒದರ್ತದ, ಒದರಿದ ಮೇಲೇ ಇವ್ರು ಬಂದ್ ಮಾಡ್ತಾರೆ, ತಿಂದ ಮೇಲೆ ಇವ್ರು ಒದರಕ್ಕೆ ಚಾಲೂ ಮಾಡ್ತಾರೆ. ಶಿವ ಇಲ್ಲ, ರಾಮ ಇಲ್ಲ, ಕೃಷ್ಣ ಇಲ್ಲ. ಮತ್ತು ಪ್ರಸಾದಕಾಯ ಆಗೋದು ಯಾವಾಗದು? ಪ್ರಸಾದಕಾಯ ಆಗಬೇಕು ಅಂದರೆ ಈಗ ಲೇಟೆಸ್ಟ್ ಏನು ನಡೆದದ ಇದರೊಳಗೂ ಸಹಿತ ನಾವು ಅಡುಗೆ ಮಾಡುವ ಪ್ರಸಂಗದಲ್ಲಿ ನಮ್ಮ ಗುರುದೇವರನ್ನು ನೆನೆಸಿಕೊಳ್ಳಬೇಕು. ನಮಗೆ ಮನೆದೇವರು ಅಂತದ ಕೇಳ್ತಿರ್ತಾರೆ, ನಿಮ್ಗೆ ಯಾರು ಮನೆದೇವರು ಅಂತ ಕೇಳಿ, ಕೆಲವ್ರಿಗೆ ವೀರಭದ್ರ ದೇವರು ಅದಾನ, ಕೆಲವರಿಗೆ ಬಸವಣ್ಣ ಅದಾನ, ಒಬ್ಬರಿಗೆ ಕೆಲವರಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ಅದಾನ, ಕಾಶಿ ವಿಶ್ವನಾಥ ಅದಾನ. ಆ ದೇವರನ್ನು ಒಂದಿಷ್ಟು ನೆನೆಸು. ದೇವರು ಅಲ್ಲಿರುವಲ್ತ್ಯಾಕ, ನೀ ನೆನೆಸು, ನಿನ್ನಲ್ಲೇ ಇರ್ತಾನೆ ದೇವರು. ನೀನು ಈ ಪ್ರಕಾರವಾಗಿ ಪ್ರಸಾದ ತಯಾರು ಮಾಡಿ ಊಟ ಮಾಡೋ ಕಾಲಕ್ಕೆ ನೇಮಗಳದಾವೆ. ಭಾಳ ಮಂದಿ ಸುದ್ದಿ ಹೇಳಿಕೆಂತ ಉಣ್ತಿರ್ತಾರೆ. ಎಷ್ಟು ಉಣ್ತಾರೆ ನನಗೆ ಗುರ್ತೇ ಇಲ್ಲ. ಕೇಳ್ಬೇಕು ಅವ್ರಿಗೆ ಎಷ್ಟು ಉಂಡೆ ಅಂತ. ಒಂದು 20 ಚಪಾತಿ ತಿಂದಿರ್ಬೇಕು ನಾನು ಅಂತ. ಎದಕ್ಕೆ ತಿಂದದ್ದು ಗುರ್ತೇ ಇಲ್ಲ. ಸುದ್ದಿ ಎತ್ತಿಬಿಟ್ಟಾರ. ರಾಜಕೀಯದ ಸುದ್ದಿ ಎತ್ತವ್ರು ಬೇರೆ, ಅತ್ತಿ ಮನೆ ಸೊಸೆದ ಸುದ್ದಿ ಎತ್ತವ್ರು ಬೇರೆ. ಅವು ಎತ್ತಿಗೆಂತ ಏನದ ಅಂದರೆ ಯಥೇಷ್ಟ ತಿಂದು ಮಸ್ತ್ ಮಲಿಕೊಂಬಿಡೋದು. ಅದಕ್ಕೆ ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಮಾತು ಮೌನವಾಗಿರಬೇಕು. ಮನಸ್ಸಿನೊಳಗ ಭಗವಂತನನ್ನು ನೆನೆಸ್ತಾನೇ ಇರಬೇಕು.
ಒಂದೊಂದು ತುತ್ತಿಗೆ ಶಿವಶಿವ ಗುರುದೇವ ಅನ್ನುವಂಥದ್ದು ಒಳಗೆ ಅನ್ಕೊಂತ ಒಂದೊಂದು ತುತ್ತು ಒಳಗೆ ಒಯ್ತು ಅಂದರೆ ಉಂಡಂಥ ಅನ್ನ ರಸ ಆಗ್ತದ, ರಕ್ತ ಆಗ್ತದ, ಮಾಂಸ ಆಗ್ತದ, ಎಲುಬಾಗ್ತದ, ಮನಸ್ಸಾಗ್ತದ, ಮತ್ತು ಬುದ್ಧಿಯೂ ಆಗ್ತದೆ. ನಾವು ಹೆಂಗರ ಉಣ್ತೀವಿ ಅಂದರೆ ಮನೆಯೊಳಗೆ ಗದ್ದಲಗಳು ಯಾಕೆ ಆಗ್ತಾವೆ, ಒಬ್ರಿಗೊಬ್ಬರು ಸೇರದಂಗೆ ಯಾಕೆ ಆಗ್ತದೆ? ಅತ್ತಿಗೆ ಕಂಡ್ರೆ ಸೊಸೆಗೆ ಆಗಂಗಿಲ್ಲ, ಸೊಸೆನ ಕಂಡ್ರೆ ಅತ್ತಿಗೆ ಆಗಂಗಿಲ್ಲ, ಮಕ್ಕಳು ದೊಡ್ಡ ಮಗನ ನೋಡಿದರೆ ಸಣ್ಣ ಮಗನಿಗೆ ಆಗಂಗಿಲ್ಲ, ಸಣ್ಣ ಮಗನ ನೋಡಿದರೆ ದೊಡ್ಡ ಮಗನಿಗೆ ಆಗಂಗಿಲ್ಲ, ಅಣ್ಣ ತಮ್ಮರಿಗೆ ಆಗಂಗಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪನವ್ರಿಗೆ ಆಗಂಗಿಲ್ಲ, ಅಕ್ಕ ತಂಗಿಯರಿಗೆ ಆಗಂಗಿಲ್ಲ. ಯಾಕೆ ಈ ವಾತಾವರಣ ಸೃಷ್ಟಿ ಆಗ್ಯದ ಅಂದರೆ ನಾವು ತಿನ್ನುವಂಥದ್ದು ಕೂಳಾಗಿರುವುದರಿಂದ ಇಷ್ಟು ಗದ್ದಲ ನಡೀತದೆ. ಅದು ಪ್ರಸಾದ ಆಯಿತು ಅಂದರೆ ಎಲ್ಲರದು ಅಷ್ಟೇ ಅಂತ ಸುಮ್ಮನೆ ಆಗ್ತಾನೆ ಮನುಷ್ಯ. ಧರ್ಮವಂತನಾಗ್ತಾನ, ಧರ್ಮದ ಪ್ರಜ್ಞೆಯನ್ನು ತಿಳಿದುಕೊಳ್ತಾ ಇದ್ದಾನೆ, ಧರ್ಮ ಗುರುವನ್ನು ನಂಬುತ್ತಾ ಇದ್ದಾನೆ, ಧರ್ಮ ದೇವತೆಯನ್ನು ನಂಬುತ್ತಾ ಇದ್ದಾನೆ. ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು, ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ಭಿಕ್ಷುಕರು ಬಂದರೆ, ಅನಾಥ ಅಂಧರು ಬಂದರೆ ಭಿಕ್ಷೆಯನ್ನು ನೀಡಬೇಕು. ಇವು ಎಲ್ಲ ಸದ್ಬುದ್ಧಿಗಳು ನಮ್ಮ ಹತ್ರ ಉತ್ಪತ್ತಿ ಆದವು ಅಂತಂದರೆ ನಮ್ಮದು ಪ್ರಸಾದಕಾಯ ಅಂತ ತಿಳಿದುಕೊಳ್ಬೇಕು. ಇವು ಯಾವ ಬರಲಿಲ್ಲ. ಸ್ವಾಮಿಗಳು ಬಂದು ಮುಂದೆ ನಿಂತ್ರನು ಬಗ್ಗಿ ನಮಸ್ಕಾರ ಮಾಡೋ ಬುದ್ಧಿ ಇಲ್ಲ ಅಂದರೆ ದನಗಳು ಮಾಡ್ತಾವ್ರಿ. ಒಂದು ಸಲ ನಮ್ಮದು ಸಫಾರಿ ಕಾರ್ ತಗೊಂಡು ಒಂದು ಹಳ್ಳ್ಯಕ್ಕೆ ಹೋಗಿದ್ವಿ. ಅದು ಮನೆ ಆ ಕಡೆಗೆ ಗಟಾರ, ಸಣ್ಣ ದಾರಿ, ಎಮ್ಮೆಗಳು ಬಂದು ಎಂಥವು ಕೋಡಿದ್ದು ಅಂದ್ರೆ ಒಂದೊಂದು ಮಾರು ಉದ್ದಿದ್ದು ಕೋಡು. ನಾನು ನನ್ನ ಡ್ರೈವರ್ಗೆ ಅಂದೆ, ನಮ್ಮ ಗ್ಲಾಸು ಒಂದು ಓತವಿನ್ನು 25-30 ಸಾವಿರಕ್ಕೆ ದಂಡ ಇಟ್ಟು ಈ ಓಣಿ ಸಂಧ್ಯಾಗ ತರಬೇಡ ಅಂದ್ರೆ ತಂದು ಕಾರನ್ನು. ಆ ಎಮ್ಮೆ ಬಂತು, ದೊಡ್ಡ ಕೋಡ್ ಅದಾವ, ಮತ್ತು ಅದು ಒಂದೇ ಬಡಿತು ಅಂದರೆ ಮುಂದಿನ ಗ್ಲಾಸ್ ಓದ್ತದ, ಹಿಂದಕ್ಕೆ ಹೋಗಿ ಹೊಡಿತು ಅಂದರೆ ಹಿಂದಿನ ಗ್ಲಾಸನ್ನು ಓದ್ತದ. ಸುಮಾರು ರೊಕ್ಕ ಹಾಳು ಮಾಡಿಬಿಟ್ಟಿವತ್ತು ಅಂತ ನಾನು ಅವನಿಗೆ ಅನ್ಕಂತಿದ್ದಾಗ ಅದು ಎಮ್ಮೆ ಒಂದು ಕೋಡು ಮ್ಯಾಕ ಒಂದು ಕೋಡು ತೆಳ್ಯಾಕ ನಮ್ಮ ಕಾರ್ ದಾಟ ತನಕ ಹಿಂಗೆ ಸರಿದು ಹೋಯಿತು. ಮತ್ತು ಎಮ್ಮೆ ಶ್ರೇಷ್ಠ ಅಂತಿರೋ ಏನು ಮನುಷ್ಯರು ಶ್ರೇಷ್ಠ ಅಂತಿರೋ? ಎಮ್ಮೆ ಸುಮಾರು ಅಂತೀವಿ ನಾವು. ನಮ್ಮ ಗ್ಲಾಸಿಗೆ ಕಾರಿಗೆ ಸ್ವಲ್ಪ ಟಚ್ ಆಗಲಾರದಂಗೆ ಗೋಣೆ ಸರಿಸಿ ಗೋಡೆ ಸರಿಸಿ ದಾಟಿ ಹೋಯಿತು. ದೇವರೇ ಪಾರಾದೀವಿ ನಾವು ಅಂದು. ಎಮ್ಮಿಗೆ ಸಹಿತ ಈ ಬುದ್ಧಿ ಅದ. ಸಂತರ ಕಂಡ್ರೆ, ಮಹಾತ್ಮರು ಕಂಡ್ರೆ ಪ್ರಾಣಿ ಪಕ್ಷಿಗಳು ಸಹಿತ ಹಿಂದಕ್ಕೆ ಸರಿತಾವ. ನಾವು ಮನುಷ್ಯರಾಗಿ ಗುರುಗಳು ಬಂದಾರ, ಸಂತರು ಬಂದಾರ, ಶರಣರು ಬಂದಾರ, ಮಹಾತ್ಮರು ಬಂದಾರ ಅನ್ನುವಂಥ ಜ್ಞಾನ ನಮಗೆ ಇಲ್ಲ ಅಂದರೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ನಿರರ್ಥಕವಾಗುತ್ತೆ. ಅದಕ್ಕೆ ಅಪ್ಪ ಬಸವಣ್ಣ ಪ್ರಸಾದ ಕಾಯ ಕೆಡಿಸಲಾಗದು. ಇದನ್ನು ಹಾನಿ ಮಾಡಿಕೊಳ್ಳಲಿಕ್ಕೆ ಹೋಗಬೇಡ. ನೀನು ಪ್ರತಿನಿತ್ಯ ಉಣ್ಣುವಂಥದ್ದು ಪ್ರಸಾದ ಆಯಿತು ಅಂತಂದರೆ ಆ ಪ್ರಸಾದ ಮನಸ್ಸು ಆಗಿ ಬುದ್ಧಿಯಾಗಿ ಪರಿವರ್ತನೆ ಹೊಂದುತ್ತದ. ಆಗ ನೀನು ಗುರು ಲಿಂಗ ಜಂಗಮಕ್ಕೆ ಶರಣಾಗತನಾಗಲಿಕ್ಕೆ ಬರ್ತದೆ. ನನಗೆ ಆರಾಧ್ಯ ದೈವ ಇದೆ ಅಂತಕ್ಕಂಥ ಅರಿವು ಉತ್ಪತ್ತಿಯಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಕೂಳು ತಿನ್ನುವುದಕ್ಕಿಂತ ಇದು ಫೌಂಡೇಶನ್. ಇದು ಪುರಾಣ ತಿಳಿಬೇಕು, ಶಾಸ್ತ್ರ ತಿಳಿಬೇಕು, ಭಜನೆ ಅರ್ಥ ಆಗಬೇಕು, ಗುರುಗಳ ಹತ್ರ ಹೋದರೆ ಹೆಂಗೆ ಬದುಕಬೇಕು ಅನ್ನುವಂಥದ್ದು ಎಲ್ಲ ಬುದ್ಧಿಯಲ್ಲಿ ಬರಬೇಕಾಗಿತ್ತು. ಅಂದರೆ ಫೌಂಡೇಶನ್ ಏನದ ಅಂದ್ರೆ ನಾವು ಉಣ್ಣುವಂಥ ಅನ್ನ ಪ್ರಸಾದ ಆಗಬೇಕು. ಅದು ಪ್ರಸಾದ ಆಯಿತು ಅಂತಂದರೆ ನಮ್ಮ ಬುದ್ಧಿಯೊಳಗೆ ಒಳ್ಳೆಯ ವಿಚಾರಗಳು ಉತ್ಪತ್ತಿ ಆಗ್ತಾವೆ. ಲೋಕವೇ ನನ್ನ ಮನೆ, ಮಾನವ ಕುಲವೆಲ್ಲ ನನ್ನ ಕುಟುಂಬ, ವಿಶ್ವ ಭಾತೃತ್ವ ಪ್ರೇಮ ಉತ್ಪತ್ತಿ ಆಗುತ್ತದೆ. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಧರ್ಮೋ ರಕ್ಷತಿ ರಕ್ಷತ ಅಂತಕ್ಕಂಥ ಸಿದ್ಧಾಂತವನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ಧರ್ಮವನ್ನು ತಿಳಿದುಕೊಳ್ಳಬೇಕು, ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅಂದರೆ ಧರ್ಮಾಚಾರ್ಯರ ಹತ್ರ ಹೋಗಬೇಕು. ಧರ್ಮಾಚಾರ್ಯರಿಗೆ ಶರಣಾಗತರಾಗಿ
ಅಲ್ಲಿ ನಮಸ್ಕಾರ ಮಾಡಿ ನಾನು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೇನೆ, ಯಾವ ರೀತಿ ಬಾಳಿ ಬದುಕಬೇಕು ಅನ್ನುವಂಥದ್ದನ್ನು ಗುರುಗಳ ಮುಖಾಂತರ ನಾವು ತಿಳ್ಕೊಂಡಿವಿ ಅಂದರೆ, ಸಂಸಾರದೊಳಗೆ ಅವರ ಆಜ್ಞೆ ಪ್ರಕಾರ ನಡ್ಕೊಂಡಿವಿ ಅಂದರೆ ಸಂಸಾರದೊಳಗೆ ಗದ್ದಲಗಳು ಬರಂಗಿಲ್ಲ. ಗದ್ದಲ ಎತ್ತು ಎರಿಗಳಿತು ಕೋಣ ಕೆರಿಗಳಿತು ಅಂದಂಗೆ ಸಂಸಾರದೊಳಗೆ ಏನೆಲ್ಲ ಸಿರಿ ಸಂಪತ್ತು ಇರ್ತದ ಕೇಳಬೇಕು ಅವ್ರನ್ನ. ಮೊನ್ನೆ ಮಾರ್ವಾಡಿಯವರು ಬಂದಿದ್ದರು ಮಠಕ್ಕೆ, ಒಂದು 400-500 ಜನ. ಅವರು ಮಾರ್ವಾಡಿಯವರು ಅಂದಮೇಲೆ ಎಲ್ಲರೂ ಕೋಟ್ಯಾಧೀಶ್ವರರೇ. ಯಾರೋ ಒಬ್ಬರು ಪಂಚಾಂಗ ಲಗ್ನದ ಮುಹೂರ್ತ ಕೇಳಕ್ಕೆ ಬಂದಿದ್ದರು. ಪಂಚಾಂಗ ತಕ್ಕೊಂಡು ಕುಂತ್ಕೊಂಡಿದ್ದೆ. ಸ್ವಾಮಿ ಪಂಚಾಂಗ ಹೇಳ್ತೀರೇನು ನೀವು ಅಂತ ಕೇಳಿದರು. ನನಗೆ ಹೇಳಕ್ಕೆ ಬರಂಗಿಲ್ಲ ಅಂದು. ಎಲ್ಲಿ ಪೀಡ ಇವ್ರದು ಅಂತ. ಅಷ್ಟು ಶ್ರೀಮಂತಿಕೆ ಇದ್ರೂ ಇನ್ನೂ ಪಂಚಾಂಗನೇ ಕೇಳಬೇಕು ಅಂತಾರ ಅಂದರೆ ಧರ್ಮದ ಪರಿಕಲ್ಪನೆ ಅಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ನಾವು ಗುರುವಿನ ನಂಬಬೇಕು, ನಾವು ಲಿಂಗವನ್ನು ನಂಬಬೇಕು, ನಾವು ಜಂಗಮವನ್ನು ನಂಬಬೇಕು. ನಂಬಿದರೆ ನಮಗೆ ಏನೆಲ್ಲ ಸುಖದ ಮಹತ್ವದ ವಿಚಾರಗಳು ನಮಗೆ ಹರಿದು ಬರಲಿಕ್ಕೆ ಸಾಧ್ಯತೆ ಆಗ್ತವೆ. ಅದಕ್ಕೆ ಅಪ್ಪ ಬಸವಣ್ಣ ಪ್ರಸಾದಕಾಯ ಕೆಡಿಸಲಾಗದು. ಇದು ಕೆಡಿಸೋದು ಬೇಡ, ಇದು ಹಾಳು ಮಾಡಿಕೊಳ್ಳೋದು ಬೇಡ. ಬಂದದ ಇದರ ಲಾಭ ನಾವು ಮಾಡಿಕೊಳ್ಳಬೇಕು. ಬಂದೀವಿ ಅಂದಮೇಲೆ ತುಂಬಿಕೊಂಡು ಹೋಗಬೇಕು, ಹಂಗೆ ಹೋಗಬಾರದು. ಮಠಕ್ಕೆ ಬರೋ ಮುಂದೆ ಖಾಲಿಯಾಗಿ ಬರಬೇಕು. ಇಲ್ಲಿ ಗುರುಗಳ ಆಶೀರ್ವಾದ ಒಳ್ಳೆ ಮಾತುಗಳು ತುಂಬಿಕೊಂಡು ಮನೆಗೆ ಹೋಗಬೇಕು. ನಾವು ಬರೋ ಮುಂದನೂ ಖಾಲಿ, ಹೋಗೋ ಮುಂದನೂ ಖಾಲಿ ಅಂತಂದ್ವಿ ಅಂದರೆ ತುಂಬೋದು ಯಾವಾಗ? ಒಳ್ಳೆ ಮಾತುಗಳು ತುಂಬಿಕೊಳ್ಳಬೇಕು. ಸಂಸಾರದೊಳಗೆ ಹೋದ ಮೇಲೆ ಸಂಸಾರ ಅಂದರೆ ಗದ್ದಲ ಇರೋದೇ. ಸುಮ್ಮನೆ ಅಂತಿರ್ತಾರೆ, ಏನಯ್ಯ ಆರಾಮಿದ್ದೇನೋ ಅಂತ ಬಜಾರದ ಕಾಯಿಪಲ್ಲೆ ತಗೊಳಕ್ಕೆ ಬಂದಿರ್ತಾರೆ. ಏನಯ್ಯ ಆರಾಮಿದ್ದೇನೋ ಅಂತ ಕೇಳಿದ್ರೆ ಆರಾಮಿದ್ದೀನಿ ಅಂತಾನೆ. ಎದುರು ಒಬ್ಬನು ಬಂದಿರ್ತಾನೆ, ನೀ ಆರಾಮಿದ್ದೇನೋ ಅಂದ್ರೆ ಆರಾಮಿದ್ದೀನಿ ಅಂತಾನೆ. ಮತ್ತು ನೀ ಎಲ್ಲಿಗೆ ಹೊಂಟಿಯಲ್ಲ ಅಂತ, ನಾ ಸ್ವಲ್ಪ ಕಾಯಿಪಲ್ಲೆ ತಗೊಳಕ್ಕೆ ಹೊಂಟೀನಿ ಅಂತ ಇವ ಅಂತಾನೆ. ನೀ ಎಲ್ಲಿಗೆ ಹೊಂಟೆ ಅಂತ ಅವ ಕೇಳಿದರೆ ನಾ ದವಾಖಾನಿಗೆ ಹೊಂಟೀನಿ ಅಂತಾನೆ. ಅಲ್ಲ, ಈಗ ಕೇಳಿದರೆ ಆರಾಮಿದ್ದೆ ಅಂತಂದು ದವಾಖಾನಿಗೆ ಹೊಂಟಲ್ಲ. ನೀ ಕೇಳಿದಂತ ನಾ ಹೇಳಿದೆ. ಎಲ್ಲಿ ಆರಾಮ ಸಂಸಾರದೊಳಗೆ? BP, ಶುಗರು, ಹಾರ್ಟು, ಕ್ಯಾನ್ಸರು ಇವೆಲ್ಲ ನಮ್ಮ ಜೊತೆಗೇನೆ ಅದಾವ. ಯಾವಾಗ ಆರಾಮಿರೋದು ಅಂತ ಅವ ಅಂತಿರ್ತಾನೆ. ಪ್ರಪಂಚದೊಳಗೆ ಎಲ್ಲರೂ ಆರಾಮದಂತೆ ಕಾಣ್ತಾರ, ಕರೆ ಆರಾಮ ಯಾರು ಇಲ್ಲ. ಆರಾಮ್ ಯಾರು ಅದಾರ ಅಂದರೆ ಯಾರ ಬಾಯಿಯೊಳಗೆ ಓಂ ನಮಃ ಶಿವಾಯ ಮಂತ್ರ ಬರ್ತದ, ಯಾರ ಬಾಯಿಯೊಳಗೆ ಗುರು ಅನ್ನುವಂಥದ್ದು ನೆನಪದ, ಯಾರ ಮನಸ್ಸಿನೊಳಗೆ ಲಿಂಗ ಅಂತ ನೆನಪದ, ಯಾವ ಮನಸ್ಸಿನೊಳಗೆ ಜಂಗಮ ಅಂತ ನೆನಪದ, ಅವರು ಆರಾಮದಾರ. ಇರಲಿಕ್ಕೆ ದೊಡ್ಡ ಬಿಲ್ಡಿಂಗ್ ಇರಲಿಕ್ಕಿಲ್ಲ. ಮನಸ್ಸಿನೊಳಗೆ ಗುರುವಿನ ನೆನೆಸ್ತಕ್ಕಂಥ ಬುದ್ಧಿ ಇತ್ತು ಅಂದರೆ ಅವನು ಶ್ರೀಮಂತ ವ್ಯಕ್ತಿ. ಅವನು ಶ್ರೀಮಂತ ವ್ಯಕ್ತಿ. ಏನೆಲ್ಲ ಇದ್ದು ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ, ದಾಸೋಹ ಇಲ್ಲ ಅಂದರೆ ಅಶಾಂತಸ್ಯ ಕುತಃ ಸುಖಂ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅಶಾಂತ ಪುರುಷನಿಗೆ ಸುಖ ಎಲ್ಲದ ಅಂತ. ಅದಕ್ಕೆ ಸುಖನೇ ಸಿಗಬೇಕು ಅಂತಂದರೆ ಮನಸ್ಸು ತಣ್ಣಗಿರಬೇಕು. ಮನಸ್ಸು ಸಮಾಧಾನ ಆಗಬೇಕು ಅಂದರೆ ಏನು ಕೊಟ್ಟರು ಸಮಾಧಾನ ಆಗಂಗಿಲ್ಲ. ನೋಡ್ಬೇಕು, ಊಟಕ್ಕೆ ಮಾತ್ರ ಸಾಕಂತಾನೆ. ಸ್ವಾಮಿಗಳು ತಥಾಸ್ತು ಅಂತ ಆಶೀರ್ವಾದ ಮಾಡ್ತೀವಿ ಅಂತ ಅಂದು ಕಿಲೋಗಟ್ಟಲೆ ಬಂಗಾರ ಕೊಟ್ಟುಬಿಟ್ರೆ ಮನಸ್ಸಂತದ, ಇನ್ನೊಂದು ಕಿಲೋ ಕೊಟ್ಟರು ಬೇಸಿತ್ತು ಅಂತಂದ. ಅದೇ ನಿನ್ನೆ ಪ್ರಸಾದ ಕೊಟ್ಟರು, ಪ್ರಸಾದ ಸಾಕಪ್ಪ ಅಂತ. ಅದಕ್ಕೆ ಮನಸ್ಸು ಸಮಾಧಾನ ಇರಬೇಕಾಗಿತ್ತು ಅಂತಂದರೆ ಭಗವಂತನ ನಾಮಸ್ಮರಣೆಯನ್ನು ನಾವು ಸದಾವಕಾಲ ಮಾಡ್ತಾ ತುತ್ತಿಗೆ ಒಂದೊಂದು ಸಲ ಗುರುದೇವರನ್ನು ನೆನೆಸಿಕೊಂತ ನಾವು ಪ್ರಸಾದ ಮಾಡುತ್ತಿದ್ವಿ ಅಂದರೆ ತಾಟಿಗೆ ನೀಡಿದ ಮೇಲೆ ನೀವು ಭಾಳ ದಣ್ಕೊಳ್ಳೋದು ಅವಸರಿಲ್ಲ. ಮುಖ ತೊಳ್ಕೊಂಡು ಹಣಿಗೊಂದಿಷ್ಟು ವಿಭೂತಿ ಹಚ್ಚಿ ತಾಯಿ ಆಗಲಿ, ಹೆಂಡತಿ ಆಗಲಿ, ಮಗಳಾಗಲಿ, ಸೊಸೆ ಆಗಲಿ ತಾಟಿನೊಳಗೆ ನೀಡಿದ ಮೇಲೆ ಒಂದು ಸಲ ಮನಸ್ಸಿನೊಳಗೆ, ಹೇ ಪರಮಾತ್ಮ
ನೀನು ಕೊಟ್ಟ ಪ್ರಸಾದ ಇದು. ಈ ಪ್ರಸಾದದಿಂದ ನಾನು ಬದುಕ್ತಾ ಇದ್ದೀನಿ, ಈ ಪ್ರಸಾದದಿಂದ ನಾನು ಉಸಿರಾಡಲಿಕ್ಕೆತ್ತಿದ್ದೇನೆ. ಈ ಪ್ರಸಾದ ಇಲ್ಲ ಅಂದರೆ ನನ್ನ ಜೀವನ ಇಲ್ಲ. ನನ್ನ ಉಸಿರು ಇರುವ ಪರ್ಯಂತರ ಈ ಪ್ರಸಾದಕ್ಕೆ ತೊಂದರೆ ಮಾಡಬೇಡ ಅಂತ ತಿಳ್ಕೊಂಡು ಹೇಳಿ ಶಿವಾಂತ ಒಂದು ಸಲ ನಮಸ್ಕಾರ ಮಾಡಿ ಊಟ ಮಾಡಿಬಿಟ್ರೆ ಅದು ಕೈಲಾಸದಿಂದ ಪರಮಾತ್ಮನ ವರಪ್ರಸಾದ ಆಗಿ ಪರಿವರ್ತನೆ ಆಗ್ತಾಯಿದೆ. ಅಷ್ಟಾಯಿತು ಅಂದರೆ ಮನಸ್ಸು ಏನದ ಅಂದರೆ ತಣ್ಣಗಿರ್ತದೆ. ನೋಡ್ರಿ, ಜಪ ಎಣಸವ್ರನ್ನ ನೋಡ್ರಿ, ಗದ್ಲಕ್ಕೆ ಬೀಳಂಗಿಲ್ಲ ಅವರು ಆರಾಮ ಇರ್ತಾರೆ. ಅದಕ್ಕೆ ನಮ್ಮದು ಪ್ರಸಾದ ಕಾಯ ಆಗಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ನಾವು ಉಣ್ಣುವಂಥ ಅನ್ನ, ಅದು ತಂಗಳದೇ ಇರ್ಬೋದು, ಅದು ಬಿಸಿದೇ ಇರ್ಬೋದು. ಅದೇನಪ್ಪ ಬಾಸುಮತಿ ಅನ್ನನೇ ಉಣಬೇಕು ಅಂತಿಲ್ಲ, ಇಂಥದೇ ಉಂಡ್ರೇ ಸಮಾಧಾನ ಅಂತಿಲ್ಲ. ನಮಗೇನು ಸಿಗ್ತದ, ಸಿಕ್ಕದ್ದು ಏನದ ಅಂತಂದರೆ ಗುರುದೇವರನ್ನು ಸ್ಮರಣೆ ಮಾಡಿಕೊಂಡು ನಾವು ಅದನ್ನು ನಮಸ್ಕಾರ ಮಾಡಿ ಊಟ ಮಾಡಿದ್ದೀವಿ ಅಂದರೆ ಮನಸ್ಸು ಪ್ರಶಾಂತ ಆಗ್ತದ, ಮನಸ್ಸು ನಿರ್ಮಲವಾಗ್ತದ. ಮನಸ್ಸು ಏನದ ಅಂದರೆ ಸಮಾಧಾನದಿಂದ ಇರ್ತದ. ಅದು ಏನದ ಅಂದ್ರೆ ಮಾಡಿದ್ದೀವಿ ಅಂತಂದರೆ ಪ್ರಸಾದಕಾಯ ಕೆಟ್ಟಂಗಲ್ಲ. ಇದು ಫೌಂಡೇಶನ್. ಅಲ್ಲಿ ಗದ್ದಲಕ್ಕೆ ಬಿದ್ದು ಮೇಲೆ ಫೌಂಡೇಶನ್ ಇರಲಾರ್ದ ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂತಂದರೆ ಆ ಬಿಲ್ಡಿಂಗ್ ಯಾವಾಗ ಬೀಳ್ತದೆ ಹೇಳಕ್ಕೆ ಬರೋಂಗಿಲ್ಲ. ಮೂಲ ಫೌಂಡೇಶನ್ನು ಪ್ರಸಾದ. ಆ ಪ್ರಸಾದ ಸರಿಯಾಗಿ ಇತ್ತು ಅಂತಂದರೆ ಅವನಿಗೆ ಮುಂದೇನದ ಅಂದರೆ ಅಧ್ಯಾತ್ಮ ವಿಚಾರಗಳು, ಗುರು ಲಿಂಗ ಜಂಗಮದ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಬುದ್ಧಿ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕಾಯ ಕೆಡಿಸಲಾಗದು ಅಂತಕ್ಕಂಥ ಸೂತ್ರವನ್ನು ನಿಮ್ಮೆಲ್ಲರಿಗೆ ಪ್ರತಿಪಾದನೆ ಮಾಡ್ತಾ ಇದೆ.